Good morning, sir. Praise the Lord. Hallelujah. Hallelujah. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಯೌವನಸ್ಥರು ಹಾಗೂ ಸಭೆ ಎಲ್ಲರೂ ಸೇರಿ ಒಟ್ಟಾಗಿ ಕ್ರಿಸ್ಮಸ್ ಹಬ್ಬ ಆಚರಿಸಲು ತುಂಬ ಸಂತೋಷವಾಗಿದೆ. ಇಂದಿನ ಕಾರ್ಯಕ್ರಮವು ಸ್ತುತಿ, ಆರಾಧನೆ, ವಾಕ್ಯ ಸಂದೇಶ ಹಾಗೂ ಸ್ವಲ್ಪ ಸ್ಪರ್ಧೆಗಳಿಂದ ಕೂಡಿದೆ. ಏಷಯ 9:6 ದೇವರ ವಾಕ್ಯ ಹೀಗಿದೆ: ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ಮರದ ಮಗನು ನಮಗಾಗಿ ಬರುತ್ತಾನೆ. ಆಡಳಿತವು ಆತನ ಬಾಹುವಿನ ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮ ದೇವರು, ನಿತ್ಯನಾದ ತಂದೆಯು, ಸಮಾಧಾನ ಕೊಡುವುದು ಅವನ ಹೆಸರು. ದೇವರಿಗೆ ಕೊಡುಗೆಗಾಗಿ ಹೃದಯದ ಅಂತರಾಳದಿಂದ ಸ್ತುತಿಯನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವ. To start, let's invite God's presence. Brother Rohan will lead us in prayer. ಈಗ ಅಭಿಜ್ಞಾನ ಮಂದಿಸ್ತಾರೆ ನಮ್ಮ ಆರಾಧನೆಯನ್ನು ಮುಗಿಸುತ್ತಿದ್ದಾರೆ. ಕೀರ್ತನೆ 2ನೇ ವಾಕ್ಯ ಹೇಳುತ್ತದೆ: ದೇವರನ್ನು ಸಂತೋಷದಿಂದ ಸೇವಿಸಿರಿ, ಮಹತ್ವ ಧ್ವನಿಯನ್ನು ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿ ಎಂಬುದಾಗಿ. ಈಗ ನಾವು ಸಂತೋಷದಿಂದ ದೇವರನ್ನು ಆರಾಧಿಸೋಣ. Praise the Lord. ನಾವೆಲ್ಲರೂ ಸ್ವಲ್ಪ ಸಮಯ ಎದ್ದು ನಿಂತು ನಮ್ಮ ದೇವರನ್ನು ಆರಾಧಿಸುವ. Hallelujah. Thank you Jesus. Thank you Lord. ಎಷ್ಟು ಜನ ದೇವರನ್ನು ಇನ್ನೊಂದು ಬಾರಿ ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೀರಿ? ಆಮೆನ್. ಸೊ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. Hallelujah. Let's all close our eyes and exalt the name of Jesus. Thank you Jesus. Thank you Lord. Oh Lord, your name is beautiful, oh Lord. Your name is wonderful. Your name brings healing, oh Lord Jesus. Your name gives salvation, oh Lord. Thank you Lord. Thank you Jesus. There is no name greater than your name, Father. Thank you Lord. You deserve all the glory and honor, oh Father. Thank you Jesus. ನೀನು ಎಲ್ಲ ಸ್ತುತಿಗೂ ಮಹಿಮೆಗೂ ಪಾತ್ರನಾದ ಕರ್ತನಾಗಿದ್ದೀ ರಾಜ. ನಿನಗೆ ಸ್ತೋತ್ರ ಕರ್ತನೆ. Hallelujah. ನಾವೆಲ್ಲರೂ ದೇವರ ನಾಮ
ಯಾವ ಕೇಡಿಗೂ ಹೆದರೇನು ಎಂಬುದಾಗಿ. ಇನ್ ಇಂಗ್ಲಿಷ್ ಇಟ್ಸ್ ಲೈಕ್ when God is with me I shall not fear. ಸೊ ಎಷ್ಟು ಜನ ಹೇಳಿಕ್ಕೆ ಸಾಧ್ಯ ದೇವರು ನನ್ನ ಸಂಗಡ ಇರುವಾಗ ನಾನು ಯಾವುದಕ್ಕೂ ಹೆದರುವುದಿಲ್ಲ ಎಂಬುದಾಗಿ. ಆಮೇಲೆ ನಾವು ಹೇಳುದು ಮಾತ್ರವಲ್ಲ, ನಾವು ಅದನ್ನು ನಂಬಿಕೆಯಿಂದ ನಾವು ಅದನ್ನು ಹೇಳಬೇಕು. ನಾವು ಬೈಬಲಲ್ಲಿ ನೋಡಿದಾದ್ರೆ ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಿದಾಗ ಅವನು ಹೆದರಿದ್ನ? ಇಲ್ಲ, ಅವನು ಹೆದರಲಿಲ್ಲ. ಹಾಗೆ ಶದ್ರಾಕ್ ಮೇಷಕ್ ಅಬೇದ್ನೆಗೋ ಅವರನ್ನು ಬೆಂಕಿಗೆ ಹಾಕಿದಾಗ ಅವರು ಹೆದರಿದ್ರ? ಇಲ್ಲ, ಹೆದರಲಿಲ್ಲ. ಯಾಕಂದ್ರೆ ಅವರಿಗೆ ಗೊತ್ತಿತ್ತು
really have everything. We say God has everything, but does He really have our heart? Does God really have our time? Does God really have our worship? Does God really have us? Unless and until we give ourselves to Jesus, ನಾವು ನಾವಾಗೆ ನಮ್ಮ ಸಮಯವನ್ನು ನಾವು ದೇವರಿಗೆ ಕೊಡದಿದ್ದರೆ, how will God have everything? Thank you, Jesus. Let's all surrender ourselves as we sing the last song. Aradhana Mangalam.
ಕೀರ್ತನೆಗಳು 27 Psalms 27. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನಗೆ ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಬೇಕೆಂದು ಬಂದು ತಾವೇ ನೆತ್ತಿ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡುಗಳಿರುವುದು ನನಗೇನು ಭಯವಿಲ್ಲ. ಚತುರೆಂಬ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯನ್ನಾಗಿ ಇರುವೆನು. ನನ್ನ ಜೀವಮಾನದೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯಲ್ಲಿ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅರ್ಪಣೆಯಾಗಬೇಕೆಂದು ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಅಪಾಯ ಕಾಲದಲ್ಲಿ ಆತನ ನನ್ನ ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹಗಳಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವನು. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮರಳುತ್ತೇನೆ. ನನ್ನನ್ನು ಕರುಣಿಸು, ಸದುತ್ತರವನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನನ್ನ ಮಾತಿಗೆ ಬಂದು, ಯೆಹೋವನೇ, ನಿನ್ನ ಸಾನ್ನಿಧ್ಯಕ್ಕೆ ಬರುವೆನು ಎಂದು ಉತ್ತರ ಕೊಟ್ಟನು. ನನಗೆ ವಿಮುಖನಾಗಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲವೇ? ನನ್ನ ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು? ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೊಂಚು ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮೂಹದ ದಾರಿ ನಡೆಸಿ. ಸುಳ್ಳು ಸಾಕ್ಷಿಗಳನ್ನು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆಂದು ದೃಢವಾಗಿ ನಂಬಿದ್ದೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಕೀರ್ತನೆಗಳು 27:1 ಹೇಳುತ್ತದೆ. ಏನು ಹೇಳ್ತದೆ? ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ. ಕೇಳಿಲ್ಲ, ಕರೆಕ್ಟ್ ಹೇಳ್ಬೇಕು. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ. ಬೆಳಕು ಅಂದ್ರೆ ಎಂತ? ಕತ್ತಲೆಯನ್ನು ಮಾಚಿ ಬೆಳಕು ಬರುವಂಥದ್ದು. ದೇವರು ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಸೊ ದೇವರು ಲೋಕಕ್ಕೆ ಬೆಳಕಾಗಿದ್ದಾರೆ. ಅಷ್ಟೇ ಅಲ್ಲ, ದೇವರು ನಮಗೆ ಅಂತ ಹೇಳ್ತಾರೆ ಅಂದರೆ ನಾವು ಕೂಡ ಲೋಕಕ್ಕೆ ಬೆಳಕಾಗಿದ್ದೇವೆ ಅಂತ. ಸೊ ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ ಅಂದರೆ ನಾವು ಕೂಡ ಸತ್ಯವನ್ನ ಅರ್ತಿದ್ದೇವೆ ಅಂತ. ಇನ್ನೊಂದೆಂತ ಹೇಳ್ತಾರೆ ಅಂದರೆ, ದೇವರು ಲೋಕಕ್ಕೆ ಬೆಳಕಾಗಿದ್ದಾರೆ, ನಾವು ಲೋಕಕ್ಕೆ ಕೂಡ ಬೆಳಕಾಗಿದ್ದೇವೆ. ಅಂದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ, ಆ ಬೆಳಕು ನಮ್ಮಲ್ಲಿ ನೆಲೆಗೊಂಡಿದೆ, ಅಥವಾ ದೇವರು ನಮ್ಮ ಜೊತೆ ಇದ್ದಾರೆ ಅಂತ. ಸೊ ಎಫೆಸ 5:8 ಹೇಳುತ್ತದೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ, ಬೆಳಕಿನಂತೆಯೇ ನಡೆದುಕೊಳ್ಳಿರಿ. ಸೊ ಇದು ಎಫೆಸದವರ ಹಾಗೆ ಬರೀತಾ ಹೇಳ್ತದೆ, ದೇವರು ನೀವು ಮೊದಲು ಕತ್ತಲೆಯಲ್ಲಾಗಿದ್ದೀರಿ, ಈಗ ನೀವು ದೇವರನ್ನು ಅರಿತ ಕಾರಣ ನಿಮ್ಮಲ್ಲಿ ಬೆಳಕು ಇದೆ. ನಿಮ್ಮಲ್ಲಿ ಬೆಳಕು ಇದೆ ಅಂದರೆ ನಮ್ಮಲ್ಲಿ ದೇವರಿದ್ದಾರೆ. ಸೊ ಈಗ ದೇವರು ನಮ್ಮಲ್ಲಿ ಇರಬೇಕಾದ್ರೆ ನಾವು ಪರಿಶುದ್ಧವಾಗಿರ್ಬೇಕು, ಪರಿಶುದ್ಧವಾಗಿ ಜೀವನ ನಡೆಸಬೇಕು. ಹೇಗೆ ಜೀವನ ನಡೆಸಬೇಕು ಅಂದರೆ, ಅದೇ ಎಫೆಸದಲ್ಲಿ ಹೇಳ್ತಾ ಹೋಗ್ತದೆ, ನಾವು ಯಾವತ್ತೂ ಸುಳ್ಳು ಹೇಳಬಾರ್ದು, ನಾವು ಯಾವತ್ತೂ ಬೇರೆಯವರಿಗೆ ಎಂತ ಸಹ ಬಯಸಬಾರ್ದು, ಅಂದರೆ ಒಳ್ಳೆಯದನ್ನೇ ಬಯಸಬೇಕು ಅಂತ. ಮತ್ತು ನಾವು ಪರಸ್ಪರ ಮಾತಾಡಬೇಕಾದ್ರೆ ಪ್ರೀತಿಯಿಂದ ಮಾತಾಡಬೇಕು. ಸೊ ಹೀಗೆ ನಾವು ದೇವರು ಒಂದು ಲಿಸ್ಟ್ ಮಾಡಿದ್ದಾರೆ ನಾವು ಹೇಗೆ ಇರಬೇಕು ಅಂತ. ಸೊ ನಾವು ಹಾಗೆ ಇದ್ದರೆ ದೇವರು ನಮ್ಮಲ್ಲಿದ್ದಾರೆ, ಅಂದರೆ ಆ ಬೆಳಕು ನಮ್ಮಲ್ಲಿದೆ. ಸೊ ನಾವು ಹೀಗೆ ಇರಬೇಕಾದ್ರೆ ನಾವು ಲೋಕಕ್ಕೆ ಯಾವ ಥರ ಕಾಣ್ತೇವೆ? ಸೊ ನಮ್ಮಲ್ಲಿ ಬೆಳಕುಂಟು, ನಾವು ಸಪ್ರೇಟ್ ಆಗಿದ್ದೇವೆ ಅಂದರೆ ನಮ್ಮಲ್ಲಿ ಏನೋ ಒಂದು ವಿಶೇಷ ಉಂಟು, ನಾವು ಮಾಡೋ ಒಳ್ಳೆ ಕಾರ್ಯಗಳು ಅವ್ರಿಗೆ ಕಾಣ್ತದೆ. ಸೊ ನಾವು ಅವರಿಗೆ ಒಳ್ಳೆ ಕಾರ್ಯ ಕಾಣೋದ್ರಿಂದ ಅವ್ರು ಹೇಳ್ತಾರೆ, ಇವರಲ್ಲಿ ಏನೋ ಒಂದು ಸಪ್ರೇಟ್ ಆಗಿ ಏನೋ ಒಂದು ಕಾರ್ಯ ಆಗ್ತಾ ಇದೆ. ಸೊ ಇವರು ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದಾರೆ, ಅಂದರೆ ಇವರಲ್ಲಿ ಏನೋ ಚೇಂಜಸ್ ಇದೆ ಅಂತ. ಸೊ ಆಗ ನಾವು ದೇವರ ಬೆಳಕನ್ನು ಪ್ರಕಾಶಿಸ್ತೇವೆ, ಅಂದರೆ ದೇವರು ನಮಗೆ ಕೊಟ್ಟಿರುವ ಎಲ್ಲ ಹೇಗೆಲ್ಲ ನಡಿಬೇಕು ಅನ್ನೋದರ ಬೆಳಕು ನಮಗೆ ಪ್ರಕಾಶಿಸ್ತದೆ. ಸೊ ನಾವು ಕೂಡ ಈ ಥರ ಮಾಡೋದ್ರಿಂದ ನಾವು ಲೋಕಕ್ಕೆ ಆ ಬೆಳಕನ್ನು ಪ್ರಕಾಶಿಸ್ತೇವೆ. ಇನ್ನೊಂದೆಂತ ಇರ್ತದೆ ಅಂದರೆ ರಕ್ಷಕ ಅಂದರೆ ಪ್ರೊಟೆಕ್ಟರ್. ದೇವರು ಹೇಗೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಪ್ರಾಮಿಸ್ ಕೊಟ್ಟಿದ್ದಾರೆ, ನನ್ನನ್ನು ನಿನ್ನ ರೆಕ್ಕೆಗಳಿಂದ ಹೊದಿಸುವೆನು, ನಿನ್ನನ್ನು ಎದುರಿಸಲು ಕಲ್ಪಿಸುವ ಯಾವ ಆಯುಧವೂ ಜಯಿಸದು, ಮತ್ತು ನಿನ್ನನ್ನು ನನ್ನ ಎತ್ತರೆಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ನಿನ್ನನ್ನು ಮುಟ್ಟುವವರು ನನ್ನ ಕಣ್ಣು ಗುಡ್ಡೆಯನ್ನು ಮುಟ್ಟಿದ್ದಾರೆ. ಇಷ್ಟೆಲ್ಲ ಪ್ರಾಮಿಸ್ ಕೊಟ್ಟು ದೇವರು ಹೇಳ್ತಾರೆ, ನಾನು ನಿನ್ನನ್ನು ರಕ್ಷಿಸುತ್ತೇನೆ ಅಂತ.
1:7 ಹೇಳುತ್ತದೆ, ಯೆಹೋವನೇ ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಡೇನು. ಸೊ ನಾವು ದೇವರು ನಮಗೆ ಪ್ರೊಟೆಕ್ಟ್ ಮಾಡಿದ್ದು ಇದೆಲ್ಲ ಪ್ರಾಮಿಸ್ ಕೊಟ್ಟ ಮೇಲೆ ನಾವು ಯಾರಿಗೆ ಹೆದರಬೇಕು? ನಾವು ಲೋಕಕ್ಕೆ ಯಾವುದಕ್ಕೆ ಹೆದರಬಾರ್ದು. ಯಾಕಂದರೆ ನಾವು ದೇವರು ಬಂದು, ದೇವರು ನಮಗೋಸ್ಕರ ಹುಟ್ಟಿ, ದೇವರು ನಮಗೋಸ್ಕರ ಜೀವ ಕೊಟ್ಟು ಮತ್ತೆ 3ನೇ ದಿನದಲ್ಲಿ ಎದ್ದು ಬಂದು ಮತ್ತೆ ಪುನಃ ತಿರುಗಿ ಬರುತ್ತಾರೆ. ಈ ಸುವಾರ್ತೆಯನ್ನು ನಾವು ಅನೇಕರಿಗೆ ಹೇಳಬೇಕು. ಅಂದರೆ ನಮ್ಮ ನೇಬರ್ಸಿಗೆ, ನಮ್ಮ ಫ್ರೆಂಡ್ಸಿಗೆ, ಅವರಿಗೆ ಕೆಲವೊಮ್ಮೆ ಕಿರಿಕಿರಿ ಆಗ್ಬೋದು, ಆದರೆ ಸಹ ನಾವು ಹೇಳೋದ್ರಿಂದ, ಅವರು ಪದೇ ಪದೇ ಹೇಳೋದ್ರಿಂದ ಅವರಿಗೆ ಸತ್ಯ ಗೊತ್ತಾಗ್ತದೆ. ಅವರಿಗೆ ಸತ್ಯ ಗೊತ್ತಾಗೋದಂದ್ರೆ ಅವ್ರು ಇಷ್ಟ ತನಕ ಕತ್ತಲಲ್ಲಿದ್ದರು, ಆಗ ಈಗ ಅವರಿಗೆ ಸತ್ಯ ಗೊತ್ತಾಗಿದೆ. ಸತ್ಯ ಗೊತ್ತಾಗೋದಂದ್ರೆ ಅವರಿಗೆ ಸಹ ಬೆಳಕು ಬರೋದು. ಅವರಿಗೆ ಬೆಳಕು ಬಂದಂದ್ರೆ ಅವರು ಕೂಡ ದೇವರಿಗೋಸ್ಕರ ಪ್ರಕಾಶಿಸ್ತಾರೆ. ಸೊ ಇದು ದೇವರು ಯೆಹೋವನೇ ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಡೇನು. ಸೊ ನಾವು ಯಾವುದಕ್ಕೆ ಸಹ ಹೇಳಬೇಕಾದ್ರೆ ನಾವು ಯಾವತ್ತು ನಾಚಿಕೆ ಪಡಬಾರ್ದು. ದೇವರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ದೇವರು ಹೀಗೆ ಮಾಡಿದ್ದಾರೆ, ನಾವು ಯಾವುದೇ ಕಷ್ಟದಲ್ಲಿ ಹೋಗಬೇಕಾದ್ರೂ, ಅಂದರೆ ನಮಗೆ ಆಕ್ಸಿಡೆಂಟ್ ಆಗಬೇಕಾದ್ರೆ ಅಥವಾ ನಾವು ಜಾರಿ ಬೀಳಬೇಕಾದ್ರೆ, ಇದೆಲ್ಲ ಕಾರ್ಯದಲ್ಲೂ ದೇವರನ್ನು ಹೇಗೆ ರಕ್ಷಿಸಿದ್ರು, ಈ ಕಾರ್ಯವನ್ನು ನಾವು ಅವರಿಗೆ ಹೇಳಬೇಕು. ಸೊ ಈ ವಾಕ್ಯದ ಅರ್ಥ, ನಾವು ದೇವರ ಸುವಾರ್ತೆಯನ್ನು ದೇವರಿಗೆ, ಫ್ರೆಂಡ್ಸಿಗೆ, ಎಲ್ಲರಿಗೆ ಸಹ ಹೇಳ್ತಾ ಇರಬೇಕು. ಹಾಗೆ ಹೇಳೋದ್ರಿಂದ ನಾವು ಕೂಡ ಪ್ರಕಾಶಿಸ್ತೇವೆ, ದೇವರಿಗೋಸ್ಕರ ನಾವು ಪ್ರಕಾಶಿಸ್ತೇವೆ, ನಾವು ಕೂಡ ಒಂದು ಬೆಳಕಾಗಿರ್ತೇವೆ. ಸೊ ಕೀರ್ತನೆ 27:1 ಹೇಳುತ್ತದೆ, ಪುನಃ ಕೇಳಿಲ್ಲ, ಯೆಹೋವನೇ ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ. ಒಂದು ಚೈತನ್ಯ ಮಾತಾಡಿದ ಮುಖಾಂತರ ಕೆಲವು ಒಬ್ಬರಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಲಿದೆ. ಫಸ್ಟ್ ಸಾಂಗ್. ನಾನು ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಎಡವಾದಂತೆ ಕಾದಿದ್ದಿ, ಬೀಳದಂತೆ ಕಾದಿದ್ದಿ, ಎಡವಾದಂತೆ ಕಾದಿದ್ದಿ, ಬೀಳದಂತೆ ಕಾದಿದ್ದಿ. ನಾನು ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಎಡವಾದಂತೆ ಕಾದಿದ್ದಿ. ಹೇಳಿ. ಯೆಹೋವನೇ, ನಾನು ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಳೆಯುವುದಕ್ಕೆ ಸಿಹಿ ಜೇನಿಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು, ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸು ನಿನ್ನ ನಾಮವು. ಹಿಮಪಾತಕ್ಕಿಂತ ತಂಪಾಗಿರುವಂಥದ್ದು, ಸೂರ್ಯಕಾಂತಿಗಿಂತ ಪ್ರಕಾಶಮಾನವು, ಬೆಳದಿಂಗಳಿಗಿಂತ ನಿರ್ಮೂಲವಾದದ್ದು ಯೇಸು ನಿನ್ನ ನಾಮವು. ಆರಾಧನೆಯಲ್ಲಿ ಬಿಚ್ಚಲಂತ ಬಂದನ
ಮಾದರಿಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು, ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಬದಲಾಗಿಲ್ಲ ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. ಬದಲಾಗಿಲ್ಲ ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. ಏಸಯ್ಯ ಸ್ತುತಿಸುವೆ, ನಿನ್ನನ್ನೇ ಆರಾಧಿಸುವೆ. ಏಸಯ್ಯ ಸ್ತುತಿಸುವೆ, ನಿನ್ನನ್ನೇ ಆರಾಧಿಸುವೆ. ಕರ್ತನೆನಿಸಿದ ಜಯದ ದಿನವಿದು, ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯ ಹಾಡುವ. ಕರ್ತನೆನಿಸಿದ ಜಯದ ದಿನವಿದು, ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯ ಹಾಡುವ. ಹಲ್ಲೆಲೂಯ ಸೋಲಿಲ್ಲ, ಹಲ್ಲೆಲೂಯ ಜಯ ಉಂಟು. ಹಲ್ಲೆಲೂಯ ಸೋಲಿಲ್ಲ, ಹಲ್ಲೆಲೂಯ ಜಯ ಉಂಟು. ತಲ್ಲಲ್ಪಟ್ಟ ಕಲ್ಲು ಕಟ್ಟಡ ಕೆಲಸಕ್ಕೆ ಮೂಲೆಗಲ್ಲಾಯಿತು. ತಲ್ಲಲ್ಪಟ್ಟ ಕಲ್ಲು ಕಟ್ಟಡ ಕೆಲಸಕ್ಕೆ ಮೂಲೆಗಲ್ಲಾಯಿತು. ಕರ್ತನ ಕಾರ್ಯವಿದು ಅತಿಶಯವಿದು, ಕೈ ತಟ್ಟಿ ನಲಿದಾಡುವ. ಕರ್ತನ ಕಾರ್ಯವಿದು ಅತಿಶಯವಿದು, ಕೈ ತಟ್ಟಿ ನಲಿದಾಡುವ. ಕರ್ತನೆನಿಸಿದ ಜಯದ ದಿನವಿದು, ಇಂದು ಆನಂದಿಸುವ ಹರ್ಷಿಸುವ ಹಲ್ಲೆಲೂಯ ಹಾಡುವ. ಹಾಂ, 22, 24. ಲಾಸ್ಟ್. ಸಾವಿರ ಜನರು ಸತ್ತು ಬಿದ್ದರು, 10,000 ಜನರು ಸುತ್ತಲಿದ್ದರು. ಅಂಧಕಾರವು ನನ್ನ ವರಿಸಿದರು, ಮರಣ ಭಯವು ನನ್ನ ಬಾಧಿಸಿದರು. ಥ್ಯಾಂಕ್ ಯು ಚೈತನ್ಯ. ಅತ್ಯಂತ ಮುಖ್ಯವಾದ ಭಾಗ ದೇವರ ವಾಕ್ಯ. ಸುಳ್ಳು ಕ್ರಿಸ್ಮಸ್ ಆಚರಿಸುವ ಕಾರಣ ನಮಗೆ ಇದೇ ಸಂದೇಶವನ್ನು ಹಂಚಿಕೊಳ್ಳಲಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಾನು ಆರಿಸಿಕೊಂಡ ವಾಕ್ಯ ಅದು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10ರಿಂದ 11 ವಚನ. ಲೂಕ್ ಚಾಪ್ಟರ್ 2 ವರ್ಸ್ 10 to 11. ಅದನ್ನು ಯಾರಿಗಾದರೂ ಓದ್ಬೋದು. For this
ಇದರಲ್ಲಿ ಇರ್ತದೆ, ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಅಂತಿದ್ದಾರೆ. ಸೊ ಯೂಶುವಲಿ ನಾವು ಕ್ರಿಸ್ಮಸ್ ಅಂತ ಹೇಳುವಾಗ ನಮ್ಮ ತಲೆಗೆ ಎಂತ ಬರ್ತದೆ? ನಿಶಿತಂಗನ ತಲೆಗೆ ಬರೋದು ಕೇಕ್ ಬಗ್ಗೆನೆ. ಸೊ ಕೇಕ್ ಟೈಮಲ್ಲೆಲ್ಲ ಬಿಸ್ನೆಸ್ ಚೆಂದ ಆಗ್ತದೆ ಅಂತೇಳಿ. ಅಲ್ಲ, ಬಿಸ್ನೆಸ್ ಚೆಂದ ಆಗಲಿ, ಕ್ರಿಸ್ಮಸ್ ಟೈಮಲ್ಲಿ ಮಾತ್ರ ಅಲ್ಲ, ಎಲ್ಲ ಟೈಮಲ್ಲಿ ಸಹ ಅವರ ಬಿಸ್ನೆಸ್ ಚೆಂದ ಆಗಲಿ. ಸೊ ಯೂಶ್ವಲಿ ವೆನ್ ವಿ ಥಿಂಕ್ ಅಬೌಟ್ ಕ್ರಿಸ್ಮಸ್, ನಮ್ಮ ತಲೆಗೆ ಬರೋದು ಕೇಕ್, ಮತ್ತು ಹೊಸ ಡ್ರೆಸ್, ಮತ್ತು ಕ್ರ್ಯಾಕರ್ಸ್ ಬಿಡೋದು, ಫೋಟೋ ಎಲ್ಲ ತೆಗಿಬೇಕು ಅಂತ. ಸೊ ಇವತ್ತು ನಾನು ನಿಮಗೆ ಕ್ವಶನ್ ಕೇಳ್ತೇನೆ, ಜೀಸಸ್ ಯಾಕೆ ಬಂದದ್ದು ಆ್ಯಂಡ್ ವಾಟ್ ಡಸ್ ಇಟ್ ಮೀನ್ ಫಾರ್ ಅಸ್ ಆ್ಯಸ್ ಯೂತ್ಸ್ ಟುಡೇ ಟು ಸೇವ್ ಅಸ್? ಮತ್ತೆ ದೇವರನ್ನು ತಿಳಿದುಕೊಳ್ಳಲಿಕ್ಕೆ, ಕರೆಕ್ಟ್, ಪಾಪವನ್ನು ನೀಗಿಸಲಿಕ್ಕೆ, ನಮ್ಮನ್ನು ದೂರ ಇದ್ದು ನಮ್ಮನ್ನು ಹತ್ತಿರ ಮಾಡಲಿಕ್ಕೆ. ನಾವು ನೋಡೋದಾದ್ರೆ ಜೀಸಸ್ ಒಂದು ಅರಮನೆಯಲ್ಲಿ ಹುಟ್ಟಲಿಲ್ಲ. ಜೀಸಸ್ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜೀಸಸ್ ಹುಟ್ಟಿದ್ರು. ನಾನು ಎನ್ನಿಸುವುದು ಜೀಸಸ್ ಒಂದು ಹಸು ಎಲ್ಲ ಇದ್ದ ಸ್ಥಳದಲ್ಲಿ ಹುಟ್ಟಿರ್ಬೋದು. ಯಾಕಂದರೆ ಬೈಬಲಲ್ಲಿ ಹೇಳ್ತದೆ, ಜೀಸಸ್ ಹುಟ್ಟಿದ ಮೇಲೆ ಜೀಸಸನ್ನು ಎಲ್ಲಿ ಮಲಗಿಸಿದ್ರಂತೆ? ಜೀಸಸನ್ನು ಗೋದಲಿಯಲ್ಲಿ ಮಲಗಿಸಿದ್ರು. ಸೊ ಇದರಲ್ಲೇ ನಮಗೆ ಬೇಕಾದ ಇಂಪಾರ್ಟೆಂಟ್ ಸಂದೇಶ ಉಂಟು. ಸೊ ಫಸ್ಟ್ಲಿ ಎಲ್ಲರೂ ರಕ್ಷಣೆ ಹೊಂದಬೇಕಂತ ಜೀಸಸ್ ಒಂದು ಸಾಮಾನ್ಯ ಮನುಷ್ಯನಾಗಿ ಈ ಲೋಕಕ್ಕೆ ಬಂದರು. ನಾವು ಬೈಬಲನ್ನು ಲೂಕ್ ಚಾಪ್ಟರ್ 2:7 ಟರ್ನ್ ಮಾಡುವ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಾಕ್ಯ. ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದ್ರು. ಸೊ ನಾನು ಥಿಂಕ್ ಮಾಡುವಾಗ ನಮಗೆ ಅನ್ನಿಸ್ತದೆ, ಜೀಸಸ್ ಒಂದು ಕಿಂಗಿದು ಮಗನಾಗಿ ಬರ್ಬೋದಿತ್ತು, ಕಿಂಗಿನ ಮನೆಯನ್ನು ಆಯ್ಕೆ ಮಾಡ್ಬೋದಿತ್ತು, ಒಂದು ಶ್ರೀಮಂತನ ಕುಟುಂಬವನ್ನು ಜೀಸಸ್ ಆಯ್ಕೆ ಮಾಡ್ಬೋದಿತ್ತು. ಆದರೆ ಜೀಸಸ್ ಆಯ್ಕೆ ಮಾಡಿದ ಯಾರನ್ನ? ಜೀಸಸ್ ಆಯ್ಕೆ ಮಾಡಿದೊಂದು ಸಾಮಾನ್ಯವಾದ ಕುಟುಂಬವನ್ನು ಜೀಸಸ್ ಆಯ್ಕೆ ಮಾಡ್ತಾರೆ. ಇವತ್ತು ಜೀಸಸ್ ನಿಮ್ಮನ್ನು ಯೂಸ್ ಮಾಡಬೇಕಾದ್ರೆ ನೀವು ಪರಿಪೂರ್ಣರಾಗಿರ್ಬೇಕಂತ ಇಲ್ಲ. ತುಂಬ ಜನ ಯೂತ್ಸ್ ಏನು ಥಿಂಕ್ ಮಾಡ್ತಾರೆ ಅಂತ ಹೇಳಿದರೆ, ನನಗೆ ಟ್ಯಾಲೆಂಟ್ ಇಲ್ಲ, ನನಗೆ ಇಂಗ್ಲೀಷ್ ಅಷ್ಟು ಬರುವುದಿಲ್ಲ, ನನಗೆ ಓದಿದರೆ ಅರ್ಥ ಆಗೋದಿಲ್ಲ, ನಾನು ಓದಲಿಕ್ಕೆ ಹುಷಾರಿಲ್ಲ, ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ನನ್ನದು ಪಾಸ್ಟ್ ಅಷ್ಟು ಚಂದ ಇಲ್ಲ, ನಾನು ನೋಡಲಿಕ್ಕೆ ಚಂದ ಇಲ್ಲ ಅಂತ. ಬಟ್ ಜೀಸಸ್ ಹೇಳೋದು, ಐ ಕೇಮ್ ಎಕ್ಸಾಕ್ಟ್ಲಿ ಫಾರ್ ದ ಪೀಪಲ್ ಲೈಕ್ ಯು. ಇವತ್ತು ಜೀಸಸ್ ನಮ್ಮ ಬಲವನ್ನು ನೋಡುವುದಿಲ್ಲ, ಜೀಸಸ್ ನಮ್ಮ ಸಾಮರ್ಥ್ಯವನ್ನು ನೋಡುವುದಿಲ್ಲ, ಜೀಸಸ್ ನೋಡೋದು ನಮ್ಮ ಹೃದಯವನ್ನು ಮಾತ್ರ. ಸೊ ನಮ್ಮ ಪಾಸ್ಟ್ ಏನೇ ಆಗಿರ್ಬೋದು, ಜೀಸಸ್ ನೋಡುವುದು ಏನನ್ನ? ನಮ್ಮ ಹೃದಯವನ್ನು ಮಾತ್ರ. ಸೊ ಫಸ್ಟ್ಲಿ ಜೀಸಸ್ ಎಲ್ಲರೂ ರಕ್ಷಣೆ ಹೊಂದಬೇಕಂತ ಸಾಮಾನ್ಯ ಮನುಷ್ಯನಾಗಿ ಈ ಲೋಕಕ್ಕೆ ಬಂದದ್ದು. ಸೊ ಸೆಕೆಂಡಿದಾಗಿ, ದೇವರು ಯಾರು ಸಿದ್ಧರಾಗಿರ್ತಾರೋ ಅವರನ್ನೇ ದೇವರು ಉಪಯೋಗಿಸ್ತಾರೆ. ಇದಕ್ಕೆ ಆಧಾರ ವಾಕ್ಯ ಲೂಕ್ ಚಾಪ್ಟರ್ 1:38. ಯಾರಾದರೂ ಓದ್ಬೋದು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೇ ವಾಕ್ಯ. ಕನ್ನಡದಲ್ಲಿ ಹೀಗೆ ಬರೆದಿದೆ, ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಈ ಪ್ಯಾಸೇಜಲ್ಲಿ ನಾವು ನೋಡ್ತೇವೆ, ಮೇರಿ ತುಂಬ ಯಂಗ್ ಆಗಿದ್ಲು. ಸೊ ಅವಳಿಗೆ ಎಲ್ಲ ವಿಷಯವನ್ನು ಗ್ರಾಸ್ ಮಾಡುವಷ್ಟು ಅಬಿಲಿಟಿ ಅವಳಿಗೆ ಇರಲಿಲ್ಲ. ಅವಳಿಗೆ ಫ್ಯೂಚರ್ ಏನಾಗ್ತದಂತ ಸಹ ಅವಳಿಗೆ ಗೊತ್ತಿರಲಿಲ್ಲ. ಅವಳೊಂದು ಪಾಸ್ಟರ್ ಅಲ್ಲ, ಒಂದು ಶ್ರೀಮಂತರ ಕುಟುಂಬದಲ್ಲಿ ಅವಳು ಹುಟ್ಟಿದವಳಲ್ಲ, ಅವಳಿಗೆ ಎಂತ ಸಹ ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ದೂತ ಹೇಳಿದಾಗ ಅವಳ ರಿಪ್ಲೈ ಏನಾಗಿತ್ತು? ಎಸ್, ಐ ಆಮ್ ರೆಡಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಎಂಬುದಾಗಿ ಅವಳ ರಿಪ್ಲೈ ಆಗಿತ್ತು. ದೇವರನ್ನು ಆಯ್ಕೆ ಮಾಡಿದ್ದು ಅವಳ ಸ್ಮಾರ್ಟ್ನೆಸ್ ನೋಡಿಯಾ? ದೇವರು ಮೇರಿಯನ್ನು ಆಯ್ಕೆ ಮಾಡಿದ ಅವಳ ಟ್ಯಾಲೆಂಟನ್ನು ನೋಡಿಯಾ? ಯಾಕೆ ದೇವರು ಅವಳನ್ನು ಆಯ್ಕೆ ಮಾಡಿದ್ದು? ಅವಳ ಒಬೀಡಿಯನ್ಸನ್ನು ನೋಡಿ. ಸೊ ಅವಳು ಹೇಳಿದಂತ, ಎಸ್ ಲಾರ್ಡ್, ಐ ಆಮ್ ರೆಡಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಎಂಬುದಾಗಿ. ಇವತ್ತು ದೇವರಿಗೆ ನಮ್ಮಿಂದ ಬೇಕಾದದ್ದು ಇದೇ ಆಗಿದೆ, ಒಬೀಡಿಯನ್ಸ್. ಇವತ್ತು ತುಂಬ ಯೂತ್ಸ್ ಎಂತ ಹೇಳ್ತಾರೆ ಅಂತ ಹೇಳಿದರೆ, ನನಗೆ ಪ್ರೀಚಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ತುಂಬ ಚೆಂದ ಮಾಡಿ ಪ್ರೇಯರ್ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಇನ್ಸ್ಟ್ರೂಮೆಂಟ್ ಕಲ್ತಿದ್ದೇನೆ ಆದರೆ ಬಾರಿಸಲಿಕ್ಕೆ ನನಗೆ ಹೆದರಿಕೆ. ಆದರೆ ದೇವರು ಹೇಳೋದು, ಎಲ್ಲದರಲ್ಲಿ ಸಹ ಪರ್ಫೆಕ್ಟ್ ಆಗಿರ್ಬೇಕಂತ ಇಲ್ಲ, ನೀನು ರೆಡಿ ಆಗಿರು ಅಷ್ಟೇ, ನೀನು ರೆಡಿ ಆಗಿದ್ದರೆ ಸಾಕು ಅಂತಾಗಿ. ಸೊ ದೇವರು ಕೆಪಬಲ್ ಇದ್ದ ವ್ಯಕ್ತಿಗಳನ್ನು, ಟ್ಯಾಲೆಂಟ್ ಇದ್ದ ವ್ಯಕ್ತಿಗಳನ್ನು ನೋಡುವುದಿಲ್ಲ, ದೇವರು ನೋಡುವುದು ಅವೈಲೇಬಲ್ ಇದ್ದ ವ್ಯಕ್ತಿಗಳನ್ನೇ ದೇವರು ಉಪಯೋಗಿಸ್ತಾರೆ. ಸೊ ಟ್ಯಾಲೆಂಟ್ ಇಂಪಾರ್ಟೆಂಟ್ ಅಲ್ಲ ದೇವರಿಗೆ, ನಮ್ಮ ಸಾಮರ್ಥ್ಯ ಇಂಪಾರ್ಟೆಂಟ್
calls you today, what will be your reply? ಕೃಪ ಮಾತ್ರ ಹೇಳಿದ್ರು ಎಸ್ ಲಾರ್ಡ್ ಐ ಆಮ್ ರೆಡಿ ಅಂತ, ಯಾರು ಹೇಳಿಲ್ಲ. ವಾಟ್ ವಿಲ್ ಬಿ ಯುವರ್ ರಿಪ್ಲೈ? ಎಸ್ ಲಾರ್ಡ್ ಐ ಆಮ್ ರೆಡಿ, ಇದು ನಮ್ಮ ರಿಪ್ಲೈ ಆಗಿರಬೇಕು. ಥರ್ಡ್ ಪಾಯಿಂಟ್ ಏನಂತ ಹೇಳಿದರೆ, ನಾವು ರೆಡಿ ಆದಮೇಲೆ ನಾವು ದೇವರಲ್ಲಿ ಪೂರ್ಣ ನಂಬಿಕೆ ಮತ್ತು ನಿರೀಕ್ಷೆಯನ್ನು ಇಡಬೇಕು. ಮರಿಯಳು ದೇವರಲ್ಲಿ ನಂಬಿಕೆ ಇಟ್ಟ ಮೇಲೆ ದೇವರಲ್ಲಿ ನಿರೀಕ್ಷೆ ಸಹ ಇಟ್ಲು. ಸೊ ಮರಿಯಳು ಗರ್ಭಿಣಿಯಾದಾಗ ಯೋಸೇಫನು ಏನು ಮಾಡ್ತಾನೆ, ಅವಳನ್ನು ಬಿಟ್ಟು ಬಿಡಬೇಕಂತ ಅವನು ಪ್ಲ್ಯಾನ್ ಮಾಡ್ತಾನೆ. ಅವನು ಯೋಚಿಸುವಾಗ ಹಾಗೆ ಯೋಚಿಸುವಾಗ ದೇವದೂತನು ಯೋಸೇಫನಿಗೆ ಪ್ರತ್ಯಕ್ಷನಾಗಿ ಹೇಳ್ತಾನೆ, ನೀನು ಅವಳ ಕೈಯನ್ನು ಬಿಡಬೇಡ ಎಂಬುದಾಗಿ. ಸೊ ಮೇಲ್ ಮಾಡಿದೆ ಅಂತ ಜಸ್ಟ್ ಅವಳು ರೆಡಿ ಆದದಷ್ಟೇ, ಅವಳಿಗೆ ಫ್ಯೂಚರ್ ಬಗ್ಗೆ ಗೊತ್ತಿರಲಿಲ್ಲ, ಬಟ್ ಸ್ಟಿಲ್ ಅವಳು ರೆಡಿ ಆದಳು. ಕೆಲವೊಮ್ಮೆ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರ್ತದೆ, ಬರುವುದಿಲ್ಲ ಅಂತಲ್ಲ, ಆದರೆ ನಾವು ನಿರೀಕ್ಷೆಯನ್ನು ಬಿಡಬಾರ್ದು. ನಮ್ಮ ಲೈಫಲ್ಲಿ ಅವಮಾನ ಬರ್ತದೆ, ಜೀಸಸ್ಸಿಗೆ ಅವಮಾನ ಬಂತು, ಆದರೆ ನಮ್ಮ ನಿರೀಕ್ಷೆಯನ್ನು ನಾವು ಇವತ್ತು ಬಿಡಬಾರ್ದು. ಟ್ರಸ್ಟ್ ಇನ್ ದ ಲಾರ್ಡ್ ಆಲ್ವೇಸ್ ಆ್ಯಂಡ್ ಹಿ ವಿಲ್ ಮೇಕ್ ಯುವರ್ ಪಾತ್ ಸ್ಟ್ರೈಟ್. ನೀವು ಆತನಲ್ಲಿ ಭರವಸೆ ಇಡುವಾಗ ಆತ ನಿಮ್ಮ ಎಲ್ಲ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ಸೊ ಫೋರ್ತ್ ಪಾಯಿಂಟ್ ಎಂತ ಅಂದರೆ, ನಾವು ದೇವರಿಗೋಸ್ಕರ ಏನು ಮಾಡಬೇಕು. ಕ್ರಿಸ್ಮಸ್ ಟೈಮಲ್ಲಿ ಎಂತ ಮಾಡ್ತಾರೆ, ಕ್ರಿಸ್ಮಸ್ ಟೈಮಲ್ಲಿ ಕ್ರ್ಯಾಕರ್ಸನ್ನು ಬಿಡ್ತಾರೆ, ಪಟಾಕಿಯನ್ನು ಬಿಡ್ತಾರೆ, ಹತ್ತಿರ ಮನೆಯಲ್ಲಿದ್ದವರಿಗೆಲ್ಲ ಕೇಕನ್ನೆಲ್ಲ ಹಂಚ್ತಾರೆ. ಆದರೆ ನಮ್ಮ ಲೈಫಲ್ಲಿ ಜೀಸಸ್ಗೆ ನಾವು ಯಾವ ಪ್ಲೇಸನ್ನು ಕೊಟ್ಟಿದ್ದೇವೆ? ಸಂಡೇ ವರ್ಷಿಪ್ ಟೈಮಲ್ಲಿ ಮಾತ್ರವ, ಖಾಲಿ ಪ್ರೋಗ್ರಾಮ್ ಟೈಮಲ್ಲಿ ಮಾತ್ರವ, ಅದು ಕ್ರಿಸ್ಮಸ್ ಟೈಮಲ್ಲಿ ಮಾತ್ರವ, ಅವ್ರ ಡೈಲಿ ಲೈಫಲ್ಲಿ ಸಹ ನಮ್ಮ ಡೈಲಿ ಲೈಫಲ್ಲಿ ಸಹ. ಸೊ ಇವತ್ತು ದೇವರಿಗೆ ನಮ್ಮಿಂದ ಆಸ್ತಿ ಬೇಡ, ನಮ್ಮ ಕ್ರ್ಯಾಕರ್ಸ್ ಬೇಡ, ಪಟಾಕಿ ಬೇಡ, ದೇವರಿಗೆ ಬೇಕಾದದ್ದು ನಮ್ಮ ಸಮಯ. ಸೊ ನಾವು ದೇವರಿಗೆ ಎಷ್ಟು ಸಮಯ ಕೊಡ್ತೇವೆ ಎಂಬುದಾಗಿ ನಾವು ದಿನಲ್ಲೂ ದೇವರಿಗೆ ಪ್ರೇಯರ್ ಮಾಡಬೇಕು, ದೇವರ ವಾಕ್ಯವನ್ನು ಓದಬೇಕು. ಸೊ ಫಸ್ಟ್ಲಿ ನಾವು ದೇವರಿಗೆ ಸಮಯವನ್ನು ಕೊಡಬೇಕು. ಸೆಕೆಂಡ್ಲಿ ನಮ್ಮ ಹೃದಯ, ಹಾಫ್ ಆಫ್ ಹೃದಯವನ್ನು ನಾವು ದೇವರಿಗೆ ಅರ್ಪಿಸಬಾರ್ದು, ನಮ್ಮ ಫುಲ್ ಹೃದಯವನ್ನು ಮನಸ್ಸಾರೆ ನಾವು ದೇವರಿಗೆ ಒಪ್ಪಿಸಿಕೊಳ್ಬೇಕು. ಸೊ ಫಸ್ಟ್ ಎಂತ? ನಮ್ಮ ಸಮಯ, ಸೆಕೆಂಡ್ಲಿ ನಮ್ಮ ಹೃದಯ, ಥರ್ಡ್ಲಿ ನಮ್ಮ ಜೀವಿತದ ಕಂಟ್ರೋಲ್. ಸೊ ನಮ್ಮ ಲೈಫ್ ಹೇಗೆ ಹೋಗ್ಬೇಕಂತ ನಾವು ಡಿಸೈಡ್ ಮಾಡೋದಲ್ಲ, ನಾವು ದೇವರ ಹತ್ರ ಕೇಳಬೇಕು, ದೇವರ ನಿನ್ನ ಚಿತ್ತದಂತೆ ನನ್ನನ್ನು ನಡೆಸು ಎಂಬುದಾಗಿ. ಸೊ ಫಾರ್ ಎಕ್ಸಾಂಪಲ್, ಈಗ ಮನೆಗೆ ಒಂದು ಗೆಸ್ಟ್ ಬಂದರೆ ನಿಮ್ಮ ಗೆಸ್ಟನ್ನು ಹೇಗೆ ನೋಡ್ತೀರಿ? ಅವರಿಗೆ ಒಳ್ಳೆ ಮಾಡಿ ಚೇರಲ್ಲೆಲ್ಲ ಕೂತ್ಕೊಳ್ಳಿಸ್ತೀರಿ, ಕರೆಕ್ಟ್. ಅದೇ ನಿಮ್ಮ ಮನೆಗೆ ಆ ಮನೆಯ ಓನರ್ ಬಂದರೆ ಎಂತ ಮಾಡ್ತೀರಿ? ಅವರಿಗೆ ಫುಲ್ ಸ್ವಾತಂತ್ರ್ಯ ಇರ್ತದೆ, ಆಚೆ ಈಚೆ ಹೋಗಿ, ಯಾಕಂದರೆ ಅದು ಅವರದೇ ಮನೆ. ಸೇಮ್ ಹಾಗೆಯೇ ನಿಮ್ಮ ಜೀವಿತದಲ್ಲಿ ನೀವು ನಿಮ್ಮ ದೇವರನ್ನು ಗೆಸ್ಟ್ ಆಗಿ ಇಡದೆ ನಿಮ್ಮ ಜೀವಿತದಲ್ಲಿ ಒಂದು ಓನರ್ ಆಗಿಡಿ. ಇವತ್ತು ಲೋಕ ಬಿಡಿ ದೇವರನ್ನು ಒಂದು ಕ್ರಿಸ್ಮಸ್ ದಿವಸ ಇಂಪಾರ್ಟೆಂಟ್ ಗೆಸ್ಟ್ ಆಗಿ ನೋಡ್ತಾರೆ, ಅಂದರೆ ನಾವು ಹಾಗೆ ನೋಡೋದು ಬೇಡ. ಪ್ರತಿದಿನ, ಪ್ರತಿ ದಿವಸ, ಪ್ರತಿ ಕ್ಷಣ ನಮ್ಮ ಲೈಫಲ್ಲಿ ದೇವರನ್ನು ಓನರ್ ಆಗಿ ನಾವು ಇಡಬೇಕು. ಲೋಕ ಸಾಂಪ್ರದಾಯಿಕವಾದ ಕ್ರಿಸ್ಮಸ್ಸನ್ನು ಆಚರಿಸುವಾಗ ನನ್ನ ನಿಮ್ಮ ಜೀವಿತದಲ್ಲಿ ಪ್ರತಿದಿನ ನಾವು ದೇವರನ್ನು ಸನ್ಮಾನಿಸುವವರಾಗಿರಬೇಕು. ಸೊ ಜೀಸಸ್ ಗೋದಲಿಯಲ್ಲಿ ಹುಟ್ಟಿದ್ರು, ಆದರೆ ಲಾಸ್ಟಿಗೆ ಗೋದಲಿಯಲ್ಲಿದ್ದ ಲಾಸ್ಟ್ ತನಕ ಗೋದಲಿಯಲ್ಲಿರಲಿಲ್ಲ. ಸೊ ನಮ್ಮ ಜೀವಿತ ಸ್ಟಾರ್ಟಿಂಗ್ ಸಣ್ಣದಾಗಿರ್ಬೋದು, ಆದರೆ ಅಂತ್ಯ ಅದು ದೊಡ್ಡದಾಗುವಂತೆ ದೇವರು ಮಾಡ್ತಾನೆ. ಸೊ ಕ್ರಿಸ್ಮಸ್ ಒನ್ ಡೇ ಸೆಲೆಬ್ರೇಷನ್ ಅಲ್ಲ, ಅದು ನಮ್ಮ ಲೈಫ್ ಟೈಮ್ನ ಡೆಡಿಕೇಶನ್ ಆಗಿದೆ. ಸೊ ಯೂತ್ಸ್, ಇಫ್ ಗಾಡ್ ಕಾಲ್ಸ್ ಯು ಟುಡೇ, ವಾಟ್ ವಿಲ್ ಬಿ ಯುವರ್ ಆನ್ಸರ್? ಹೇಳುವುದೇ ಇಲ್ಲ. ವಾಟ್ ವಿಲ್ ಬಿ ಯೋರ್ ಆನ್ಸರ್? ಸೊ ಇದು ನಿಮ್ಮ ರಿಪ್ಲೈ ಆಗಿದ್ದರೆ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೆಸೇಜ್ अपने सोलो सॉन्ग ಬಯಾರೆ ಈಗ ಇದನ್ನು ಹಾಡಿನ ಮೂಲಕ ದೇವರನ್ನು ಮಹಿಮೆ ಪಡಿಸಲಿದ್ದಾರೆ. ನಾವು ಒಂದೊಂದು ಧ್ವನಿ ಸೇರಿಸಿ ದೇವರನ್ನು ಸ್ತುತಿ ಸಲ್ಲಿಸೋಣ. Dale
ತಾಯಿಯಲ್ಲಿಯೇ ನರನಾಗಿ ಜನಿಸಿ ಬಂದನು. ಪ್ರೀತಿ ನಾಯಕ ಯೇಸು ಕ್ರಿಸ್ತನೇ ಮೋಕ್ಷ ಬಿಟ್ಟು ನರನ ರೂಪವ. ಪ್ರೀತಿ ನಾಯಕ ಯೇಸು ಕ್ರಿಸ್ತನೇ ಮೋಕ್ಷ ಬಿಟ್ಟು ನರನ ರೂಪವ. ತಾಳಿದನು ಲೋಕದಲ್ಲಿಯೇ ನರನಾಗಿ ಜನಿಸಿ ಬಂದನು. ತಾಳಿದನು ಲೋಕದಲ್ಲಿಯೇ ನರನಾಗಿ ಜನಿಸಿ ಬಂದನು. ಯೇಸುವೇ ನೀ ಪರಿಶುದ್ಧ, ಕ್ರಿಸ್ತನೇ ನೀ ಶುದ್ಧನು. ಯೇಸುವೇ ನೀ ಪರಿಶುದ್ಧ, ಕರ್ತನೇ ನೀ ಶುದ್ಧನು. ಶುದ್ಧನಾಗುವಂತೆ ನನ್ನನ್ನು ಶುದ್ಧೀಕರಿಸಿ ಓ ಯೇಸುವೇ. ಶುದ್ಧನಾಗುವಂತೆ ನನ್ನನ್ನು ಶುದ್ಧೀಕರಿಸಿ ಓ ಯೇಸುವೇ. ಥ್ಯಾಂಕ್ ಯು ಅರುಣ್. ಈಗ ಸಾಕ್ಷಿಯ ಸಮಯ ನಮ್ಮ ಮುಂದೆ ಇರುವ ವಿಷಯ ಇವರಿಗೆ ಬಂದು ನಮ್ಮ ಜೀವಿತದಲ್ಲಿ ದೇವರು ಮಾಡಿದ ಮಾರ್ಗವನ್ನು ನಮ್ಮ ನಡುವೆ ಹಂಚಲಿದ್ದಾರೆ. The request is to come forward to share his testimony so that God's name will be glorified. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಸೊ ಇವತ್ತು ನನಗೆ ಟೆಸ್ಟಿಮನಿ ಬಗ್ಗೆ ಹೇಳಲಿಕ್ಕೆ ಇದು ಕೊಟ್ಟಿದ್ದಾರೆ ದೇವರು. ಸೊ ನಾನು ಇವತ್ತು 2 ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಘಟನೆ. ಸೊ ನಮ್ಮದು 3 ವಾರದ ಹಿಂದೆ ಚರ್ಚದ್ದು ಆ್ಯನಿವರ್ಸರಿ ಇತ್ತು, 3ನೇ ವರ್ಷದ್ದು. ಸೊ ಅದರಲ್ಲಿ ಪಾಸ್ಟರ್ ಪ್ರಶಾಂತ್ ಜತನ್ ಅವರು ಆ್ಯಸ್ ಚೀಫ್ ಗೆಸ್ಟ್ ಆಗಿ ದೇವರ ವಾಕ್ಯ ಹೇಳಲಿಕ್ಕೆ ಬಂದಿದ್ದರು. ಸೊ ಒನ್ ಆಫ್ ದ ಪ್ಲೇಸ್ ಅಂತ ಹೇಳ್ಬೋದು. ನಾನು ಆ ದಿವಸ ಬಂದಿದ್ದೆ, ನನಗೆ ತುಂಬ ಐ ಓಪನರ್ ಅಂತ ಸಹ ಹೇಳ್ಬೋದು. ಸೊ ನಾನು ಅದರಲ್ಲಿ ತುಂಬ ವಾಕ್ಯವನ್ನು ಇಂಪ್ಲಿಮೆಂಟ್ ಮಾಡಿದೆ ನನ್ನ ಲೈಫಲ್ಲಿ. ಸೊ ಅದರಲ್ಲಿ ನಾನು 2 ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಅವ್ರು ಹೇಳಿದರು, ನಾವು ಪ್ರೇಯರ್ ಅಂತ ಇದೆ ಫಸ್ಟ್ ಶತ್ರುಗಳಿಗೆ ಮಾಡಬೇಕಂತ. ಫಸ್ಟ್ ಪ್ರೇಯರ್ ಅಂತ ನಾವು ಶತ್ರುಗಳಿಗೆ ಮಾಡಬೇಕಂತ. ಸೊ ನಾನು ಶಾಕ್ ಆಯ್ತು. ಪಾಸ್ಟರ್ ಇದಲ್ಲ ಟಂಗ್ ಟ್ವಿಸ್ಟರ್ ಅಂತ ಮಾಡಿದ್ದಾರೆ. ಬದಿಯಲ್ಲಿ ಸಿಲಕಾಂಟಿದ್ರು. ನಾನು ಸ್ವಲ್ಪ ನೋಡುದು ಏನಾದರೂ ಮಿಸ್ಟೇಕ್ ಆಯಿತಾ, ಬಿಕಾಸ್ ನಾನು ಹೊಸದು, ನನಗೆ ದೇವರದ್ದು ವಾಕ್ಯ ಅಷ್ಟು ಗೊತ್ತಿಲ್ಲ. ಸೊ ನಾನು ಸಿಲಕ ಆಂಟಿಯದ್ದು ಎಕ್ಸ್ಪ್ರೆಷನ್ ಮಾಡ್ತಿದ್ದೇನೆ, ಎಂತಾದರೂ ಚೇಂಜಸ್ ಆಗ್ತದಾ ಏನಿಲ್ಲ. ಅವ್ರು ಆರಾಮ್ಸೆ ಅವ್ರು ಮಾಡ್ತಿದ್ರು. ದೆನ್ ಅವರು ಬ್ಯೂಟಿಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು ಯಾಕೆ ನಾವು ಪ್ರೇಯರ್ ಮಾಡಬೇಕು ನಮ್ಮ ಶತ್ರುಗಳಿಗೆ ಅಂತ. ಆ್ಯಸ್ ಎ ಕ್ರಿಶ್ಚಿಯನಿಟಿ ಆಗಿ ನಮ್ಮದು ಯಾವುದೇ ಮನಸ್ಸಲ್ಲಿ ಕಲ್ಮಶ ಇಲ್ಲದೆ ನಾವು ಪ್ರೇಯರ್ ಮಾಡಬೇಕಂತ. ಸೊ ನನಗೆ ಇದು ಹೊಸತ್ತು. ನಾನು ಆ ದಿವಸ ಮನೆಗೆ ಹೋಗ್ಲಿಕ್ಕಿತ್ತು, ನಾನು ಬೈಕಲ್ಲಿ ಬಂದಿದ್ದೆ. ಸೊ ಮಂಗಳೂರಿಂದ ನಾನು ಉಡುಪಿಗೆ ಟ್ರಾವೆಲ್ ಮಾಡೋದು. ನಾನು ಎನಿಸ್ತಿದ್ದೆ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ. ಸೊ ಹೋದೆ, ಮನೆಗೆ ಹೋಗಿ ಪ್ರೇಯರ್ ಮಾಡಿದೆ. ಫಸ್ಟ್ ನೋಡೋಣ ಸಹ ನನ್ನ ಹತ್ರ ಆಗ್ತದ ಅಂತ. ಸೊ ನಾನು ಪ್ರೇಯರ್ ಮಾಡಿದೆ, ದೇವರೇ ನನಗೆ ಯಾರೆಲ್ಲ ಆಗ್ಬಾರಲ್ಲ ಅವರಿಗೆ ಬ್ಲೆಸ್ ಮಾಡು, ಅವ್ರ ಫ್ಯಾಮಿಲಿಯನ್ನು ಬ್ಲೆಸ್ ಮಾಡು ಅಂತ. ಬಾಯಲ್ಲಿ ಏನೋ ಹೇಳಿದೆ, ಆದರೆ ಇಲ್ಲಿ ಒಂದು ಅವ್ರು ಹೇಳ್ತಿದ್ರು ಫಸ್ಟ್ ರಿಲೀಸ್ ಸ್ಕ್ಯಾನ್ ಆಗ್ತದಲ್ಲ ಅದರದ್ದು ಎಂತ ಅಂತ. ಸೊ ನನ್ನ ಮನಸ್ಸಲ್ಲಿ ಎಂತ ಬಂದದಂದರೆ, ದೇವರೇ ಅದು ಬ್ಲೆಸ್ಸಿಂಗ್ ಹೋಗಲಿ, ಆದರೆ ಅವ್ರಿಗೆ ಅದಕ್ಕೆ ಲಾಯಕ್ಕಿಲ್ಲ ದೇವರೇ, ಅವ್ರಿಗೆ ಮತ್ತೆ ವಿಷಯ ಅಂತ. ಸೊ ಪ್ರೇಯರ್ ಆದ್ಮೇಲೆ ನಾನು ತಲೆ ಕೈ ಇಡ್ತಿದ್ದೆ, ಎಷ್ಟು ವರ್ಷದಿದೆಯಲ್ಲ ನಿಮ್ಮದು. ಸೊ ವರ್ಕ್ ಮಾಡಿದೆ ಅದರ ಬಗ್ಗೆ. 1 ದಿನದಾಗಿತ್ತು, ಆಗಲಿಲ್ಲ. 2ನೇ ದಿನ, 3ನೇ ದಿನ, 4ನೇ ದಿನ, ಇಟ್ ಟೇಕ್ 7 days, 7 ದಿನದಾಗಿತ್ತು. ಸೊ ಆ ನಂತರ ನಾನು ಪ್ಲ್ಯಾನ್ ಮಾಡ್ತಿದ್ದೇನೆ ಅದು ಒಳಗಿಂದ ಚೇಂಜಸ್ ಆಗಲಿಕ್ಕೆ. ದೇವರೇ ನನಗೆ ಯಾರೆಲ್ಲ ಆಗ್ಬಾರಲ್ಲ ಅವರ ಫ್ಯಾಮಿಲಿಯನ್ನು ಬ್ಲೆಸ್ ಮಾಡು, ಅವರನ್ನು ಬ್ಲೆಸ್ ಮಾಡು, ಅವರ ಇಡೀ ಖಾನನ್ನು ಬ್ಲೆಸ್ ಮಾಡು. ಸೊ ಅವರಿಂದ 100 ಜನ ಬೆಳೆದ್ರೆ ನಮಗೆ ಪ್ರಾಬ್ಲಮ್ ಮಾಡ್ತಾರ. ಯಾಕಂದರೆ ಯಾರು ಅವರನ್ನು ಬ್ಲೆಸ್ ಮಾಡಿ ದೇವರು ನಮ್ಮೊಟ್ಟಿರೋರು, ಯಾಕೆ ಟೆನ್ಷನ್, ಯಾಕೆ ಬೇಜಾರಲ್ಲ, ಅಲ್ಲಿದೆಯಾ? ಸೊ ಇದೊಂದು ಇನ್ಸಿಡೆಂಟ್. ನಾನು ಆ ದಿವಸ ಐ ಥಿಂಕ್ 7 days ಆದಮೇಲೆ ಪ್ರೇಯರ್ ಮುಗಿಸಿ ನಾನು ಬಂದೆ. ಸೊ ಆಬ್ವಿಯಸ್ಲಿ ಒಂದು ಬಿಸ್ನೆಸ್ ಇರೋದು.
ಸೊ ನನಗೆ ಹಾಫ್ ಆನ್ ಅವರ್ ಲೇಟರ್ ನನಗೆ ಕಾಲ್ ಬರ್ತದೆ. ಕಾಲ್ ಬಂದಾಗ ಇದು ರಿಯಲ್ ಘಟನೆ. ಹೇಳಿದಾಗ ಸರ್ ನನಗೆ ಒಂದು 10,000 ಆರ್ಡರ್ ಬಂದಿದೆ, ನನ್ನ ಮ್ಯಾನೇಜರ್ಸ್ ಇದ್ದಾರೆ. ಅದರ ನಂತರ ಫುಲ್ ಹಾಫ್ ಆನ್ ಅವರ್ ಎಗೇನ್ 10,000. ಅದರ ನೆಕ್ಸ್ಟ್ 1-2 hours ಲೇಟರ್ ಎಗೇನ್ 5,000, ಎಗೇನ್ 5,000, 3,000, ವಿಚ್ ಈಸ್ ಆ ದಿವಸ ಏನು ಇವೆಂಟ್ ಇರಲಿಲ್ಲ. ಡ್ಯೂರಿಂಗ್ ದ ಇದು ಜಸ್ಟ್ ರೀಸೆಂಟ್ಲಿ ನಾನು ಅಚೀವ್ಮೆಂಟ್ ಮಾಡೋದು 1-2 weeks ಇದು ಟ್ರೈ ಮಾಡ್ತಿದ್ದೇನೆ. ಸೊ ಸೇಲ್ಸ್ ಇಮಿಡಿಯೇಟ್ ಪಿಕಪ್ ಆಗ್ತದೆ. ಹಲೋ. ಸೊ ಇದೊಂದು ರಿಯಲ್ ಘಟನೆ ನನ್ನದು. ಇನ್ನೊಂದು ಸ್ಟೋರಿ. ಸೊ ಇನ್ನೊಂದು ಅವ್ರು ಹೇಳಿದ್ರು, ನಾವು ಪ್ರೇಯರ್ ಮಾಡುವಾಗ ಫುಲ್ 100% ನಮ್ಗೆ ಹಾರ್ಟ್ ಕೋರ್ ಟ್ರಸ್ಟ್ ಇರಬೇಕು ನಮ್ಮ ಪ್ರೇಯರಲ್ಲಿ. ಯಾವುದೇ ಸೈತಾನ ಶಕ್ತಿ ಇಲ್ಲದೆ ಅದನ್ನು ಹಾಳು ಮಾಡಬಾರ್ದು. ಸೊ ನಾನು ಕೇಳಿದೆ. ಸೊ ಅವರ ಲೈಫಲ್ಲಿ ಅವರ ಘಟನೆ ಹೇಳಿದ್ರು. ಡೈರೆಕ್ಟರ್ ಅವ್ರ ಆಫೀಸ್ ಹೋಗುವಾಗ ಸ್ಟೆಪ್ಪಲ್ಲಿ ಹೋಗುವಾಗ ಅಂತೇಳಿ ಅವರಿಗೆ ಒಂದ್ಸಲ ಸ್ಟೆಪ್ಪಲ್ಲಿ ಹೋಗಿ ಕಾಲು ನೋವು ಬಂತು. ಅವ್ರು ಪ್ರೇಯರ್ ಮಾಡಿದ್ರು. ಸೊ ಪ್ರೇಯರ್ ಮಾಡುವಾಗ ಫಸ್ಟ್ ಟೈಮ್ ಏನಿದೆ ಅವರಿಗೆ ಗುಣ ಆಗಲಿಲ್ಲ. ಅವ್ರು ಹೇಗೆ ಹೇಳಿದ್ರು, ಥ್ಯಾಂಕ್ ಯು ಜೀಸಸ್, ಇದು ಕಮ್ಮಿ ಮಾಡಿದ್ದಾರೆ ಸೋತ್ರ. ಸೊ ಸೆಕೆಂಡ್ ಟೈಮ್ ಬರುವಾಗ ಸಹ ಅವರಿಗೆ ನೋವು ಇತ್ತು. ಆದರೆ ಸಹ ಅವರಲ್ಲಿ ಥ್ಯಾಂಕ್ ಯು ಜೀಸಸ್, ಇದನ್ನು ಕರೆಕ್ಟ್ ಮಾಡಿದ್ರು. ಸೊ ಥರ್ಡ್ನೇ ಟೈಮ್ ಅದು ಇರಲೇ ಇಲ್ಲ ಅಂತ ನೋವು. ಸೊ ನೆಕ್ಸ್ಟ್ ನಾನು ಆಫೀಸ್ ಹೋಗಿದ್ದೆ, ನಮ್ಮದು ಬ್ರಾಂಚ್ ಇತ್ತು. ಸೊ ಆ ದಿವಸ ಎಂತ ಇದ್ದಂದರೆ ನಮ್ಮದು ಪ್ರಿಂಟರ್ ಇದೆ, ವಿಚ್ ಈಸ್ ನಮ್ಮ ಪರ್ಸನಲೈಸ್ ಗಿಫ್ಟ್ ಐಟಮ್ಸ್ ವಗೇರೆ ಇದೆ. ಸೊ ಅದರಲ್ಲಿ ಎಂತಿದೆ ಅಂದರೆ ಪ್ರಿಂಟರ್ ಒಂದು ದಿವಸದಿಂದ ಅವರು ನಮ್ಮದು ಸ್ಟಾಫ್ ಇದ್ದಾರೆ, ಒಂದು ಎಂಟರ್ 6-7 ಸ್ಟಾಫ್ ಸರಿ ಮಾಡಲಿಕ್ಕೆ ಒದ್ದಾಡ್ತಿದ್ದಾರೆ. ಎಂತ ಮಾಡಿದ್ರು ಸಹ ಆಗ್ತಾ ಇಲ್ಲ. ಮೇಲೆ ಕೆಳಗೆ ಮಾಡಿದ್ರು, ಎಂತ ಮಾಡಿದ್ರು 1 day ವೇಸ್ಟ್ ಆಯಿತು. ನೆಕ್ಸ್ಟ್ ಡೇ ನಾನಿರೋದು. ಸೊ ನಾನು ಚೆಕ್ ಮಾಡಿದೆ, ಹಾರ್ಡ್ವೇರ್ ಎರರ್, ಸಾಫ್ಟ್ವೇರ್ ಎರರ್, ಎಂತ ಮಾಡಿದ್ರು ಸಹ ಆಗಲಿಲ್ಲ. ಎಲ್ಲ ಚೆಕ್ ಮಾಡಿದರೆ ಸಹ ಎರರ್. ಸೊ ನನಗೆ ಇಷ್ಟು ಫ್ರಸ್ಟ್ರೇಷನ್ ಆಯ್ತು ಅಂದರೆ ನಾನು ಎಂತ ಮಾಡೋದು ಅಂತ ಗೊತ್ತಾಗ್ಬೋದು. ಸೊ ಲಾಸ್ಟ್ ಒಂದು ಪಾಸ್ಟರ್ ತಲೆ ಬಂದು ಪ್ರೇಯರ್ ಮಾಡುವ ಅಂತ. ಸರಿ, ನಾನು ಹೇಳಿದ್ದು ಪ್ರೇಯರ್ ಮಾಡುವ ಅಂತ. ಸೊ ನಾನು ಪ್ರೇಯರ್ ಮಾಡಿದ್ದು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ನಾನು ಅಂತಿದ್ದೇನೆ ಈ ಪ್ರಿಂಟರ್ ಕರೆಕ್ಟ್ ಆಗ್ತದೆ ಅಂತ. ಸೊ ಫಸ್ಟ್ ಟೈಮ್ ಮಾಡಿದೆ, ಆಗಲಿಲ್ಲ. ಬಟ್ ನಂಬಿಕೆ, ರೈಟ್, ನಂಬಿಕೆ. ಸೊ ನಾನು ಇಲ್ಲಿ ಥ್ಯಾಂಕ್ ಯು ಜೀಸಸ್, ಕರೆಕ್ಟ್ ಮಾಡಿದ್ದೆ, ಕರೆಕ್ಟ್, ಥ್ಯಾಂಕ್ ಯು. ಸೊ ಎಗೇನ್ ನಾನು ಪ್ರೇಯರ್ ಮಾಡಿದೆ, ನಂಬ್ತಿರೋ ಪ್ರಿಂಟರ್ ಸರಿಯಾಗಿ. ಅದರ ಕ್ವಾಲಿಟಿ ಆಫ್ ಅದಿಷ್ಟು ಅನ್ಸಸ್ ಅನ್ನೋ ರೀತಿ ನಾನು ಲಾಸ್ಟ್ ಟೈಮ್ ಕರೆಕ್ಟಾಗಿ ಹತ್ರ ಹೇಳಿದ್ದೆ ಇದು ಸ್ಟೋರಿ. ಅವರೆಲ್ಲ ನೀನು ಇದು ಸಭೆ ಮುಂದೆ ಹೇಳಬೇಕಿತ್ತು, ಯಾಕೆ ಹೇಳಿಲ್ಲ ಅಂತ. ಆ್ಯಕ್ಚುಲಿ ಪ್ರಿಂಟರ್ ಸರಿಯಾಯಿತು, ನನಗೆ ಶಾಪ್, ನನ್ನ ಕೈಗೆ ಶೇಕ್ ಆಗ್ತದೆ. ಯಾಕೆ ನಾನು ಮಾಡಲೇ ಇಲ್ಲ ಎಷ್ಟವರೆಗೆ ಮಾಡಿದ್ದೆ, ಲಾಸ್ಟ್ ಮಂಗಳ ಹತ್ರ ಹೇಳಿದ್ದೆ. ಬಟ್ ಈ ಥರ ಬಿಕಾಸ್ 1.5 days ಇಷ್ಟು ಪ್ರಿಂಟರ್ ಕರೆಕ್ಟ್ ಆಗೋದು. ನಾವು ಕರೆಕ್ಟ್ ಚೆಕ್ ಮಾಡಿದ್ದೀನಿ, ಇಲ್ಲ ಎರರ್ ಉಂಟು, ಹೇಗೆ ಕರೆಕ್ಟ್ ಆಯಿತು ಅಂತ ನಾನು ಇನ್ನೊಂದು ಸಹ ತಲೆ ಬಂತು. ಅಲ್ಲ, ಪಾಸ್ಟರ್ ಅದು 3ನೇ ಪ್ರೇಯರ್ಗೆ ದೇವರು ಬ್ಲೆಸ್ ಮಾಡಿದ್ರು, ನಂದು 2ನೇ ಪ್ರೇಯರ್ಗೆ ದೇವರು ಬ್ಲೆಸ್ ಮಾಡಿದ್ರು. ಆದರೆ ದೇವರದ್ದು ಪಾಸ್ಟರ್ಗೆ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ನಮ್ಮದು ಜಾಸ್ತಿ ಉಂಟಾ ಅಂತ. ಸೊ ಹಾಗೇನಿಲ್ಲ. ಸೊ ನಾನು ಯಾವುದಕ್ಕೆ ಗಣನೆಗೆ ಬಾರದವ. ಸೊ ನನಗೆ ಅಷ್ಟು ಏನು ಯೋಗ್ಯತೆ ಹರಣಲ್ಲ ನಾನು. ಈಸ್ ಎ ಪಾಸ್ಟರ್, ಕಂಪ್ಯಾರಿಸನ್ ಇಲ್ಲ. ಸೊ 0 ಹೇಳಲಿಕ್ಕಾಗಲ್ಲ, -0 ಅಂತ ಹೇಳ್ಬೋದು. ಸೊ ನನ್ನನ್ನು ದೇವರು ಏನಿಲ್ಲದನ್ನು ಏನೋ ಮಾಡ್ತಿದ್ದಾನೆ. ನಥಿಂಗ್ ಟು ಸಮಥಿಂಗ್. ಸೊ ಇದೇ ಜಸ್ಟ್ ಅಲ್ಲ, ಹಲವಾರು ರೀತಿಯಲ್ಲಿ ಇದು ಇದು ರೀಸನ್ ಅಲ್ಲ, ತುಂಬ ನನ್ನ ಲೈಫಲ್ಲಿ ಡಿಫ್ರೆಂಟ್ ಬ್ಯಾಪ್ಟಿಸಮ್ ಆಗುವಾಗ ಸಹ ನನ್ನ ಅಂಕಲ್ಗೆ ತುಂಬ ರೀತಿಯಲ್ಲಿ ಕೆಲವೊಂದು ಇದು ಬಂತು. ಸೊ ತುಂಬ ರೀತಿಯಲ್ಲಿ ದೇವರ ಅದ್ಭುತ ರೀತಿಯಲ್ಲಿ ಕಾರ್ಯ ಮಾಡ್ತಿದ್ದಾನೆ. ಸೊ ನಾನು ನಂಬ್ತೇನೆ, ನನಗೆ ಹೇಗೆ ದೇವರು ಕಾರ್ಯ ಮಾಡ್ತಿದ್ದಕ್ಕೆ ಎಲ್ಲ ಸಭೆಯವರು ಇಲ್ಲಿ ಕೂತ್ಕೊಂಡಿರುವ ಅವರದ್ದು 1,000 ಪಟ್ಟು ದೇವರು ಕಾರ್ಯ ಮಾಡಿ ಅಂತ ದೇವರ ಹತ್ರ ಬೇಡಿಕೊಳ್ತೇನೆ. ಸೊ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. Thank you, Nishit. Alright, it's time for some fun. Today has prepared very exciting games for us. Proverbs 17:2 says, "A cheerful heart is a good medicine, so let's laugh and enjoy."
ಕೆಲವು ಸ್ಪರ್ಧೆಗಳನ್ನು ಕೂಡ ನಮಗೋಸ್ಕರ ನಡೆಸಿದ್ದಾರೆ. 4 ಗೇಮ್ಸ್ ಉಂಟು, 2 ಆಡಿಯನ್ಸಿಗೆ, 2 ಯೂತ್ಸಿಗೆ. ಸೊ ಫಸ್ಟ್ ನಾವು ಆಡಿಯನ್ಸಿಂದ ಸ್ಟಾರ್ಟ್ ಮಾಡುವ. ಇದು ಎಂಥ ಗೇಮ್ ಅಂದರೆ, ನಾನೊಂದು ಬೈಬಲಲ್ಲಿರೋ ಒಂದು ವ್ಯಕ್ತಿಯ ಬಗ್ಗೆ ಕ್ಲೂ ಕೊಡ್ತೇನೆ, ನೀವು ಆ ವ್ಯಕ್ತಿ ಯಾರಂತ ಗೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಡೇವಿಡ್ ಆಗಿದ್ದರೆ ನಾನು ಕ್ಲೂ ಕೊಡ್ತೇನೆ, ಅವನು ಕುರಿಯನ್ನು ಕಾಯುವವ ಆಗಿದ್ದರೆ, ಕಿನ್ನರಿ ಪ್ಲೇ ಮಾಡ್ತಿದ್ದಾನೆ. ಸೊ ನೀವು ಗೆಸ್ ಮಾಡಬೇಕು ದಾವಿದ ಅಂತ. ಹಾಗೆ ಫಸ್ಟ್ ಪರ್ಸನ್ದು ಕ್ಲೂ. ಸೊ ಇದು ಯೂತ್ಸಿಗಲ್ಲ, ಆಡಿಯನ್ಸಿಗೆ. ಈ ವ್ಯಕ್ತಿಯ ಇನ್ನೊಂದು ಹೆಸರು ಯೋಸೇಫ. ಇದು ಫಸ್ಟ್ ಕ್ಲೂ. ಸೆಕೆಂಡ್ ಕ್ಲೂ, ಅಪೊಸ್ತಲರು ಆ ವ್ಯಕ್ತಿಗೆ, ಯೋಸೇಫನಿಗೆ ಇನ್ನೊಂದು ಹೆಸರು ಇಡ್ತಾರೆ. ಆ ಹೆಸರಿನ ಅರ್ಥ ಧೈರ್ಯದಾಯಕ ಅಂತ. ಸೊ ಇದು ಸೆಕೆಂಡ್ ಕ್ಲೂ. ಥರ್ಡ್ ಕ್ಲೂ, ಪೌಲನೊಟ್ಟಿಗಿದ್ದ ವ್ಯಕ್ತಿ. ಕರೆಕ್ಟ್, ಸಾಮುವೇಲ್ ಅಂಕಲ್. ಸೊ ಸಾಮುವೇಲ್ ಅಂಕಲಿಗೆ ಒಂದು ಚಾಕ್ಲೇಟ್. ಸೊ ಆನ್ಸರ್ ಬಾರ್ನಬ. ಸೊ ಇನ್ನೊಂದು ಕ್ಲೂ ಇತ್ತು, ಆದರೆ ಅದಕ್ಕಿಂತ ಮುಂಚೆಯೇ ಅವರಿಗೆ ಹೇಳಿದರು. ಸೊ ಅದು ಕ್ಲೂ ಎಂತಂದರೆ, ಅವನ ಆಸ್ತಿಯನ್ನು ಕರ್ತನ ಸೇವೆಗೋಸ್ಕರ ಅವನು ಮಾರಿದ ವ್ಯಕ್ತಿ ಅಂತ. ಸೊ ಸೆಕೆಂಡ್ ಕ್ವಶನಿಗೆ ರೆಡಿ ಇದ್ದೀರಾ? ಸೊ ಇದು ಆ್ಯಕ್ಚುಲಿ ನೀವು ಪಾಸ್ಟರ್ ಮೆಸೇಜ್ ಕೊಟ್ಟಿದ್ದು. ಸೊ ನೀವು ಕರೆಕ್ಟಾಗಿ ಹೇಳಿದರೆ ಒಂದು ಕ್ಲೂ ಕೊಡುವಾಗಲೇ ನೀವು ಗೆಸ್ ಮಾಡ್ತೀರಿ ಇದು ಯಾರಂತ. ಫಸ್ಟ್ ಕ್ಲೂ, ಈ ವ್ಯಕ್ತಿಯ, ಈ ಪರ್ಸನ್ನ ಗಂಡನ ಹೆಸರಿನ ಅರ್ಥ ಮೂರ್ಖ. ಫಸ್ಟ್ ಕ್ಲೂ ಕರೆಕ್ಟ್. ಸುಹಾಸಿನಿ ಅಂತ ಹೇಳಿದ ಅಬಿಗೇಲ್ ಆನ್ಸರ್. ಫಸ್ಟ್ ಕ್ಲೂ ಅಲ್ಲೇ ಗೆಸ್ಟ್ ಮಾಡಿದ್ದು ಸುಹಾಸಿನಿ ಅಂತ. ಸೊ ಕ್ಲಾಪ್ ಕೊಡುವಂತಾರೆ. ಅವರ ಮಗಳ ಹೆಸರು ಅಬಿಗೇಲ್ ಅಂತ. ಈಗ ಯೂತ್ಸ್ ಗೇಮನ್ನು ನಾವು ಸ್ಟಾರ್ಟ್ ಮಾಡುವ. ಎಲ್ಲರ ಹತ್ರ ಬೈಬಲ್ ಉಂಟಲ್ಲ, ಸೊ ಎಲ್ಲರೂ ಬೈಬಲ್ ಇಟ್ಕೊಳ್ಳಿ ಯೂತ್ಸ್. ಇದು ಬೈಬಲ್ದು ಗೇಮ್. ರೆಡಿ ಇದ್ದೀರಲ್ಲ? ಇದು ಗೇಮ್ ಎಂತ ಅಂದರೆ, ನಾನು ಹೇಳುವ ಬೈಬಲ್ ಬುಕ್ಕನ್ನು ನೀವು ಹುಡುಕಬೇಕು. ಸೊ ಅದರಲ್ಲಿ ಯಾವ ವಸ್ತು ಉಂಟು ಆ ವಸ್ತು ನನಗೆ ತಂದು ಕೊಡಬೇಕು. ಯಾರು ಫಸ್ಟ್ ಕೊಡ್ತಾರೆ ಅವರು ವಿನ್ನರ್. ಓಕೆ ಅಲ್ಲ? ಲೂಕ್ ಚಾಪ್ಟರ್ 15 ವರ್ಸ್ 22. ಲೂಕ 15:22. ಅದರಲ್ಲಿ ಓದ್ಬೇಕು, ಎಂತ ಉಂಟು ಅಂತ ಇರಬೇಕು. ಸೊ ಅಬಿಗೇಲಿಗೆ ಒಂದು ಚಾಪ್ಟರ್. Thank you, Simran. Thank you all for being a part of this wonderful celebration. Let's carry the joy of Christ in our heart as we go. Wishing you all a blessed Christmas. I request Alex Pastor to lead us in closing prayer. ದೇವರು ಒಳ್ಳೆಯವನಾಗಿದ್ದಾನೆ. ದೇವರು ಯವನಸ್ಥ ಮಕ್ಕಳನ್ನು ಉಪಯೋಗಿಸಿದ ನೆನೆಸಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನನಗೆ ಒಂದು ವಾಕ್ಯ ನಾನು ಹೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಅದು ಪ್ರಸಂಗಿ ಎಕ್ಲೇಷಿಯಸ್ ಚಾಪ್ಟರ್ 12 ವರ್ಸಸ್ 1. ಅದು ಹೀಗೆ ಹೇಳ್ತದೆ. ಎಕ್ಲೇಷಿಯಸ್ ಚಾಪ್ಟರ್ 12 ವರ್ಸಸ್ 1. ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ. ಇದೆಲ್ಲರಿಗೂ ಗೊತ್ತಿದ್ದ ವಾಕ್ಯ. ಅಲ್ಲಿ ನೋಡಿ, ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ ಅಲ್ಲಿ ವಾಕ್ಯ ಇರ್ತದೆ. ಯೌವನ ಅಂತ ಹೇಳಿದ್ರೆ ಅವರಿಗೆ ಜಾಯ್ ಆಗಬೇಕು, ಸಂತೋಷ. ಆದರೆ ದೇವರು ಕೆಲವು ವಿಷಯದಲ್ಲಿ ಸಂತೋಷ ಪಡ್ಲಿಕ್ಕೆ ಹೇಳ್ತಾ ಇದ್ದಾನೆ. ಎಲ್ಲ ವಿಷಯದಲ್ಲಿ ಸಂತೋಷ ಪಡ್ಲಿಕ್ಕೆ ದೇವರು ಹೇಳುವುದಿಲ್ಲ. ನಾನು ಯವನಸ್ಥ ಮಕ್ಕಳಿಗೆ ಹೇಳುವುದೇನೆ ಅಂತ ಹೇಳಿದ್ರೆ, ನಿಮ್ಮ ಸಂತೋಷ ಕರ್ತನಲ್ಲಿ ಆಗಿರ್ಬೇಕು. ನೀವು ಯಾವಾಗ ಕರ್ತನಲ್ಲಿ ಸಂತೋಷ ಪಡ್ತೀರಿ ಆಗ ನೀವು ಕಷ್ಟದ ದಿನದಲ್ಲಿ ಗುರಿ ಆಗುವುದಿಲ್ಲ. ಇವತ್ತು ಅನೇಕ ಜನರು ನೋಡ್ಲಿಕ್ಕೆ ಚಂದ ಆಗ್ತದೆ, ಆ ಚಂದವನ್ನು ನೋಡಿ ಏನ್ ಮಾಡ್ತಾರೆ ಅಂದ್ರೆ ಹಿಂಬಾಲಿಸ್ತಾರೆ. ನಿಜವಾಗಿ ಅದು ಲೋಕದ ದೃಷ್ಟಿಯಲ್ಲಿ ಅದು ಚಂದವಾಗಿರ್ತದೆ. ಆದ್ರೆ ಆ ಒಂದು ದೇವರ ಇಷ್ಟವಿಲ್ಲದ ಸಂತೋಷದಲ್ಲಿ ನಾವು ತೊಡಗುವಾಗ ನಮಗೆ ಕಷ್ಟಗಳು ಬರ್ತದೆ ಅಂತ ಬೈಬಲ್ ಹೇಳ್ತಾರೆ. ಅಲ್ಲಿ ಇವತ್ತು ಅನೇಕರ ಜೀವಿತದಲ್ಲಿ ಸಹ ಅವರು ಈ ಒಂದು ಸ್ಟೆಪ್ ಅನ್ನು ಅವರು ಲೋಕ ಏನು ಹೇಳ್ತದೆ ಅದನ್ನು ನಂಬುವುದರಿಂದ, ಅವರು ಆ ವಿಷಯದಲ್ಲಿ ಎಂಗೇಜ್ ಆದ್ರಿಂದ ಅವರ ಜೀವಿತದ ಕಷ್ಟಕ್ಕೆ ಅವರು ಗುರಿ ಆಗ್ತದೆ. ಹಾಗಾಗಿ ದೇವರು ಈ ಒಂದು ಪ್ರಸಂಗಿಯಲ್ಲಿ ಎಚ್ಚರಿಸ್ತಾನೆ ಅಂತ ಹೇಳಿದ್ರೆ, ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿ ಎಂಬುದಾಗಿ. ನೋಡಿ,
ಈ ಒಂದು ಯೌವನ ಪ್ರಾಯದಲ್ಲಿ ನಾವು ಜಯಗೊಳಿಸಬೇಕಾದ್ರೆ ಅದಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ಕೆಲವೊಂದು ಆಯುಧಗಳನ್ನು ನಾವು ಹೊಂದಿಕೊಳ್ಬೇಕು. 119ನೇ ಕೀರ್ತನೆ 9ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಅಲ್ಲಿ ಏನು ಹೇಳ್ತದೆ? ಯೌವನಸ್ಥರು ತನ್ನ ನಡತೆಯನ್ನು ಶುದ್ಧಪಡಿಸುವುದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸುವುದರಿಂದ. ನಾನು ಹೇಳ್ತೇನೆ, ನೀವು ಯಾವಾಗ ದೇವರ ವಾಕ್ಯವನ್ನು ಓದ್ತೀರಿ, ಕೇಳ್ತೀರಿ, ಆಗ ನೀವು ಅದನ್ನು ಜಯಿಸಲಿಕ್ಕೆ ಸಾಧ್ಯ. ಇಲ್ಲದ್ರೆ ನೀವು ಖಂಡಿತವಾಗಿ ಸೋಲ್ತೀರಿ. ಸೈತಾನ ಅಟ್ಯಾಕ್ ಮಾಡ್ತಾನೆ ನಿಮ್ಮನ್ನು, ಲೋಕವನ್ನು ಆಸೆ ತೋರಿಸ್ತಾನೆ, ಲೋಕದ ವೈಭವವನ್ನು ತೋರಿಸ್ತಾನೆ. ಯೇಸು ಸ್ವಾಮಿಯನ್ನೇ ಬಿಡ್ಲಿಲ್ಲ. ಹೌದು, ಯೇಸು ಸ್ವಾಮಿಯನ್ನೇ ಬಿಡ್ಲಿಲ್ಲ. ಯೇಸು ಸ್ವಾಮಿಗೆ ಏನ್ ಮಾಡಿದ? ಲೋಕವನ್ನೆಲ್ಲ ತೋರಿಸಿದ. ಹೀಗೆ ಉಂಟು ಲೋಕ ಅಂತ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಮನಸ್ಥ ಮಕ್ಕಳೇ, ಲೋಕವನ್ನು ನೋಡ್ಬೇಡ್ರಿ, ಲೋಕವನ್ನು ಜಯಿಸಿದ ಯೇಸು ಸ್ವಾಮಿಯನ್ನು ನೋಡ್ರಿ. ನೀವು ದೇವರ ವಾಕ್ಯವನ್ನು ನೀವು ಫೋಕಸ್ ಮಾಡಿ. ನಾನು ನಂಬ್ತೇನೆ ಅದರಲ್ಲಿರುವ ಸಂತೋಷ ಬೇರೆ ಯಾವುದರಲ್ಲಿಲ್ಲ. ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್ ಅಂತ. ಯೆಹೋವನ ಆನಂದವೆನ್ನ ಫಲ. ಇವತ್ತು ನಾನು ಹೇಳ್ತೇನೆ, ದೇವರಲ್ಲಿ ಇವತ್ತು ನೀವು ಸಂತೋಷ ಪಡ್ರಿ. ಇವತ್ತು ನಾವು ನೋಡ್ತೇವೆ ಲೋಕದವರು ಯಾವ ಯಾವ ರೀತಿಯಲ್ಲಿ ಸಂತೋಷ ಪಡ್ತಾರೆ, ಆದ್ರೆ ಅವರಿಗೆ ಕಷ್ಟಗಳು ಬರ್ತದಂತ ಬಯಸ್ತೇವೆ. ಆದರೆ ನಿಮಗೆ ಕಷ್ಟಗಳು ಬರುವುದಿಲ್ಲ. ಕಷ್ಟಗಳು ಬರುವಾಗಲೇ ನಿಮ್ಮ ಸೃಷ್ಟಿಕರ್ತನನ್ನು ನೀವು ಸ್ಮರಿಸುವಾಗ ಎಲ್ಲ ರೀತಿಯ ಆನಂದ ದೇವರು ಕೊಡುತ್ತಾನೆ. ಎರಡನೇದಾದ ಪ್ರಾರ್ಥನೆ. ನೀವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ನೀವು ಪ್ರಾರ್ಥನೆ ಮಾಡದಿದ್ರೆ ಇದನ್ನು ಜಯಿಸ್ಲಿಕ್ಕೆ ಆಗುದಿಲ್ಲ. ಸೈತಾನ ಏನ್ ಮಾಡ್ತಾನೆ? ವಾಕ್ಯ ಓದೋದಾಗಿ ತಡಿತಾನೆ, ಪ್ರಾರ್ಥನೆ ಮಾಡೋದಾಗಿ ತಡಿತಾನೆ. ನಾನು ಹೇಳ್ತೇನೆ, ಈ ಎರಡು ಸೀಕ್ರೆಟ್ ವೆಪನ್ ಅನ್ನು ನಿಮ್ಮ ಜೀವಿತದಲ್ಲಿ ಹಿಡಿಯುವುದಾದ್ರೆ ನೀವು ಎಲ್ಲ ವಿಷಯದಲ್ಲಿ ಜಾಲಿ ಆಗ್ತೀರಿ. ಈಗ ನಿಶ್ಚಿತ್ ಹೇಳಿದ ಕಾಲು ನೋವಿನ ವಿಷಯದಲ್ಲಿ ನೋಡಿ, ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಆಗದ ಕಾರ್ಯ ಒಂದು ಇಲ್ಲ. ನಾನು ನಂಬ್ತೇನೆ ಇವತ್ತು ಯಮನಸ್ಥ ಮಕ್ಕಳೇ, ನಿಮ್ಮ ಫೋಕಸ್ ಯೇಸು ಕ್ರಿಸ್ತನ ಮೇಲೆ ಇರ್ತದೆ. ಅಲ್ಲಿ ಟೆಂಪ್ಟೇಷನ್ ಬರುವಾಗ ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ನನಗೆ ಇದರಿಂದ ಹೊರಗೆ ತರಬೇಕು. ನನ್ನ ಏನು ಲೋಕ ಅಲ್ಲ, ನನ್ನ ಏನು ನೀನು, ನನ್ನ ಗುರಿ ನೀನು ಎಂಬುದಾಗಿ ಹೇಳುವಾಗಲೇ ನಾನು ಹೇಳ್ತೇನೆ, ನೀವು ಈ ಒಂದು ವಿಷಯದಲ್ಲಿ ಜಯಶಾಲಿಯಾಗಿ ದೇವರು ಮಾಡುತ್ತಾನೆ. ನಾನು ಹೇಳ್ತೇನೆ, ಸೈತಾನ ಯೌವನಸ್ಥ ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾನೆ. ಇವತ್ತು ಅನೇಕ ಜೀವಿತದಲ್ಲಿ ಯಾಕೆ ಅವರು ಫೇಲಿಯರ್ ಆಗ್ತಾರೆ ಅಂತ ಹೇಳಿದ್ರೆ, ಲೋಕವನ್ನು ಅವರು ಫಾಲೋ ಮಾಡ್ತಾರೆ. ನಾನು ಹೇಳ್ತೇನೆ, ನೀವು ಲೋಕವನ್ನು ಫಾಲೋ ಮಾಡಬೇಡ್ರಿ. ಲೋಕವನ್ನು ಉಂಟು ಮಾಡಿದ ಕರ್ತನನ್ನು ನೀನು ಹಿಂಬಾಲಿಸುವುದಾದ್ರೆ ನಾನು ಹೇಳ್ತೇನೆ, ನಿಮ್ಮ ದೇವರು ಜಯಶಾಲಿಯಾಗಿ ಮಾರ್ಪಡಿಸ್ತಾನೆ. ಅನೇಕ ಯೌವನಸ್ಥ ಮಕ್ಕಳು ನೀವು ನೋಡಿದಾಗ ಯೋಸೇಫನನ್ನು ನೋಡ್ರಿ. ಯೋಸೇಫನಿಗೆ ಟೆಂಪ್ಟೇಷನ್ ಬಂತು, ಆದ್ರೆ ಅವನಿಗೆ ಭರವಸೆ ಬಿಟ್ಟ. ಆ ಟೆಂಪ್ಟೇಷನ್ ಅನ್ನು ಓವರ್ಕಮ್ ಆದ. ನಾವು ನೋಡ್ತೇವೆ, ಅವನಿಗೆ ಕಷ್ಟ ಬರಲಿಲ್ಲ ಅಂತಲ್ಲ, ಕಷ್ಟ ಬಂತು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಅವನು ಏನ್ ಮಾಡ್ತಾನೆ? ಫರೋಹನಿಗಿಂತ ನಂತರ ರಥದಲ್ಲಿ ಅವನು ಕೂತ್ಕೊಂಡಾನೆ. ನೋಡಿ, ಅವನ ಕ್ವಶನ್ ಯಾವ ರೀತಿಯಲ್ಲಿ ಬಂತು. ಯಾಕೆ ಅಂತ ಹೇಳಿದ್ರೆ, ದೇವರು ನೋಡುವಾಗ ಕಷ್ಟಗಳು ಎದುರಿಸಬೇಕಾಗ್ತದೆ, ಆದ್ರೆ ಅದರ ಮಧ್ಯೆ ದೇವರಿಗೆ ಉನ್ನತವಾದ ಸ್ಥಾನದಲ್ಲಿ ದೇವರು ನಿಲ್ಲಿಸ್ತಾನೆ. ನಾನು ನಂಬ್ತೇನೆ, ದೇವರಿಗೋಸ್ಕರ ನಿಲ್ಲಿರಿ. ದೇವರು ನಿಮ್ಮ ಚರಿತ್ರೆಯನ್ನು ಬದಲಾಯಿಸ್ತಾನೆ. ನಾನು ಹೇಳಿದ ಪ್ರಕಾರ, ಇವತ್ತು ಸ್ವೀಡನ್ ಹೇಳಿದ ಪ್ರಕಾರ ಗೋದಲಿಯಲ್ಲಿ ಯೇಸು ಸ್ವಾಮಿ ಜನಿಸಿದ. ಆದರೆ ಯೇಸು ಸ್ವಾಮಿ ಕೊನೆಗೆ ಗೋದಲಿಯಲ್ಲಿ ಇರಲಿಲ್ಲ, ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡು ಎಲ್ಲರಿಗೋಸ್ಕರ ವಿಜ್ಞಾಪನೆ ಮಾಡುವ ದೇವರಾಗಿ, ಕರ್ತನಾಗಿ ಆತ ನಿಲ್ಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ನಿಮ್ಮನ್ನು ಅದಕ್ಕೋಸ್ಕರ ದೇವರು ಆಲಿಸಿದ್ದಾನೆ. ದೇವರು ನಿಮ್ಮನ್ನು ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿದ್ದಾನೆ. ಖಂಡಿತವಾಗಿ ದೇವರಿಗೋಸ್ಕರ ಜೀವಿಸಿರಿ. ನಾನು ಹೇಳ್ತೇನೆ, ಚರಿತ್ರೆ ಪುಸ್ತಕದಲ್ಲಿ ನಿಮ್ಮ ಹೆಸರನ್ನ ಬರೆಯುವಂತೆ ದೇವರು ಮಾಡುವವನಾಗಿರಲಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿರುವ ಎಷ್ಟು ಜನ ಇವತ್ತು ಕರ್ತನಲ್ಲಿ ಸಂತೋಷಿಸಿದ್ರಿ. ಇವತ್ತು ಕ್ರಿಸ್ಮಸ್ ಅಂತ ಹೇಳಿದ್ರೆ ನಾವು ಲೋಕ ಏನ್ ಹೇಳ್ತದೆ ಅದನ್ನೆಲ್ಲ ಮಾಡಿದ್ದು. ನಾವು ಏಸು ದೇವರ ವಾಕ್ಯ ಏನ್ ಹೇಳ್ತದೆ ಅದನ್ನೇ ನಾವು ಮಾಡಿದ್ವಿ. ಇವತ್ತು ಅದರಲ್ಲಿ ಸಂತೋಷ ಮಾಡುವ. ದೇವರ ವಾಕ್ಯದಲ್ಲಿ ದೇವರ ಹೃದಯ ಬರೆಯಲ್ಪಟ್ಟಿದೆ. ಇವತ್ತು ದೇವರು ಬಯಸುವುದು ಒಂದು ದಿನ ಅಲ್ಲ, ನನ್ನನ್ನು ನೀವು ಇಡುವುದು ನಿಮ್ಮ ಜೀವಿತದ ಕೊನೆಯ ಭಾಗದವರೆಗೆ ನನ್ನನ್ನು ಇಡುವುದಾದರೆ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತ ವಾಗ್ದಾನ ಮಾಡಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಇಷ್ಟು ಸಮಯ ನಿನ್ನ ಮಕ್ಕಳೊಂದಿಗೆ ನೀನು ಒಡನಾಡಿದ್ದಕ್ಕೆ ನನಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಲ್ಲಿ ನೀನು ಅದಕ್ಕೋಸ್ಕರ ಉಪಯೋಗಿಸಿದೆ, ಅದಕ್ಕೆ ನನಗೆ ಸ್ತೋತ್ರಪ್ಪ. ದೇವರು, ಹೌದು, ಒಂದೊಂದು ಮಕ್ಕಳನ್ನು ನೋಡುವಾಗ ಅವರು ನಿನ್ನನ್ನು ಆರಾಧಿಸಿದ್ದಾರೆ, ನಿನ್ನನ್ನು ಮಹಿಮೆ ಪಡಿಸಿದ್ದಾರೆ. ಕರ್ತನೆ, ಒಂದೊಂದು ಕಾರ್ಯಕ್ರಮದಲ್ಲಿ ದೇವರೇ ನಿನ್ನ ಹೆಸರು ಅವರ ಪ್ರಖ್ಯಾತಿಗೆ ತಂದಿದ್ದಾರೆ. ದೇವರೇ, ಅವರಿಗೆ ಬರುವ ಎಲ್ಲ ಟೆಂಪ್ಟೇಷನ್ ಇಂದ ಹೊರಗಿದ್ದ ಅವರು ವಾಕ್ಯವನ್ನು ಓದುವ ಯವನಸ್ಥ ಮಕ್ಕಳಾಗಿ, ಅವರು ಪ್ರಾರ್ಥನೆ ಮಾಡುವ ಯವನಸ್ಥ ಮಕ್ಕಳಾಗಲಿ. ನೀನು ಅವರನ್ನು ಕೆಪಾಸಿಟಿ ನೋಡಿ ಅಲ್ಲ ಕರ್ತದ್ದು. ದೇವರೇ, ಅವರು ಯಾರೆಲ್ಲ ಅವೈಲೇಬಲ್ ಇದ್ದಾರೆ ಅವರನ್ನು ನೀನು ಯೂಸ್ ಮಾಡ್ತೀಯ, ಅದಕ್ಕೆ ನಿನಗೆ ಸ್ತೋತ್ರ. ದೇವರೇ, ಮರಿಯಳಿಗೆ ಹೇಳಿದ ಪ್ರಕಾರ ಕರ್ತನಿಗೆ ಅಸಾಧ್ಯವಾದ ಕಾರ್ಯ ಒಂದು ಉಂಟು ಎಂಬುದಾಗಿ. ಇಲ್ಲ ಸ್ವಾಮಿ, ನಿನಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ನಮ್ಮ ಯವನಸ್ಥ ಮಕ್ಕಳನ್ನು ನಿನ್ನ ನಾಮದ ಮಹಿಮೆಗೋಸ್ಕರ ಬಲವಾಗಿ ಮುಂದಿನ ದಿವಸ ಉಪಯೋಗಿಸು. ಅವರು ನೋಡಿ ಆಶ್ಚರ್ಯ ಪಡುವ ರೀತಿಯಲ್ಲಿ ಕರ್ತನೆ, ಅವರು ಕ್ರಿಸ್ತನ ಒಂದು ಪರಿಮಳವಾಗಿ, ಕ್ರಿಸ್ತನ ಬೆಳಕಾಗಿ ಈ ಲೋಕದಲ್ಲಿ ಪ್ರಜ್ವಲಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಹಾಗೆ ಮಾಡೋದಕ್ಕೆ ಸ್ತೋತ್ರ. ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ಬೇಡಿ ಹೊಂದೇನೆ ತಂದೆ. ಆಮೆನ್.
ಅತಿ ಆಶೀರ್ವಾದ ಪಡೆದುಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯನಿತ್ಯ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳೊಂದಿಗೂ, ಎಲ್ಲ ಯೂತ್ನೊಂದಿಗೂ, ಲೋಕದ ನಂಬಿಗಸ್ತರೊಂದಿಗೂ ಇಂದಿನ ಕ್ರಿಸ್ತನ ಎರಡನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯ ಕೊಟ್ಟು ದೇವರಿಗೆ 3 ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರಿಗೆ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.